ಇದನ್ನ ಭೂಮಿಯಾಗ ಸೇರಿಸಿದ್ರೆ ಅಷ್ಟು TMC ನೀರು ಕ್ಯಾಲ್ಕುಲೇಷನ್ ಮಾಡ್ರಿ. 1 kg ಹಾಕಿದ್ರೆ ಒಬ್ಬ ರೈತನ ಹೇಳ್ತಾ ಇರೋದು ಒಂದು ಟನ್ ಒಬ್ಬೊಬ್ಬ ಒಂದೊಂದು ಟನ್ ಹಾಕಿನಂತಂದ್ರೆ ಅದು ಪರಿವರ್ತನೆ ಮಾಡಿ ಊರಿಗೆ ತಾಲೂಕಿಗೆ ಕ್ಯಾಲ್ಕುಲೇಷನ್ ಮಾಡ್ರಿ. ನಾವು ಅಲ್ಲಿ ಇಷ್ಟು TMC ನೀರು ಬಿಡ್ರಿ ಅಂತ ಹೇಳಿದ್ವಿ. ನಮ್ಮಲ್ಲೇ ನೀರು TMC ಇಟ್ಕೊಳ್ಳುವಂಥ ಕೆಪಾಸಿಟಿ ಐತಲ್ಲ, ಯಾಕೆ ಮಾಡಬಾರ್ದು ಇದನ್ನ? ಎತ್ತು ಭಾಳ ಎತ್ತರ ಮ್ಯಾಗ ಇಟ್ಟು ಪೂಜೆ ಮಾಡಿದ್ದು ಏನಾರು ಗೊತ್ತೈತೆ ನಿಮ್ಮ ಸ್ವಾಮ? ಸಗಣಿ ಅಷ್ಟು ಭಾಳ ಎತ್ತರ ಮ್ಯಾಗ ಇಡ್ತಾರಲ್ಲ, ಅವ್ರ ಮನಿ ಮ್ಯಾಗ ಇಟ್ಟು ಪೂಜೆ ಮಾಡ್ತಾರೆ ಇದನ್ನ. ಇದ್ರೊಳಗೆ ಇಷ್ಟು ಶಕ್ತಿ ಐತೆ ಅನ್ನೋದಕ್ಕೆ ಅವ್ರು ದೇವತಾ ಭಾವನೆ ಬಂದೈತಿ. ನನಗೆ ದೇವ್ರು ಎಲ್ಲಿದಾನ ಅಂದ್ರೆ ನನ್ನ ಸೆಗಣ್ಯಾಗ ಅದ. ನನಗೆ ನಾ ಕಂಡುಕೊಂಡಿದ್ದು 20 ವರ್ಷ ದೇವ್ರ ಸೆಗಣ್ಯಾಗ ಕಂಡಿನ ನೋಡ್ರಿ. ಇದನ್ನ ಅಡುಗೆ ಮನೆಯಾಗ ಇಟ್ಕೊಂಡು ಮಕ್ಕೋಬೋದು ಸೆಗಣಿನ. ನಾನು ಈ ದೇಶದಾಗನ ವಿಮಾನದಾಗ ಓದೀನಿ ಸೆಗಣಿನ. ವಿಮಾನದಾಗ ನಾನು ಫಸ್ಟ್ ಓದೀನಿ ಇದನ್ನ ಜಗತ್ತಿಗೆ ನಂದು ಏನು ಕಾಣಿಸಿಲ್ಲ. ಈ ಸೆಗಣ್ಯಾಗ ಹಿಂಗೈತಿ ತೋರಿಸಿ ಹತ್ತು ಬಿಡೋಣ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ಕೃಷಿಯ ಕತೆಗೆ ಸ್ವಾಗತ. ಇಲ್ಲೊಬ್ಬರು ಅಭೂತಪೂರ್ವ ರೈತರನ್ನು ತಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ಏನು ವಿಶೇಷ ಅಂತ ಹೇಳಿದರೆ, ನೀವು ಇಲ್ಲಿ ಬಂದವ್ರಿಗೆ ತರಬೇತಿ ಕೂಡ ಕೊಡ್ತಾರೆ, ಮಣ್ಣಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಕೃಷಿ ವಿಜ್ಞಾನಿ ಅಂತ ಹೇಳ್ಬೋದು. ಅಂಥ ಜಾಗಕ್ಕೆ ಬಂದಿದ್ದೀನಿ. ಇದು ಇರ್ತಕ್ಕಂಥ ಜಾಗ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಗುಂಜಾಳ ಅನ್ನೋ ಗ್ರಾಮ. ಬಿಸಿ ರೊಟ್ಟಿ ಮಲ್ಲೇಶಪ್ಪನವರು ಅಂದರೆ ಪ್ರಚಲಿತ ಹೆಸರು. ಅವ್ರನ್ನ ಕೇಳಿರ್ತೀನಿ. ಬನ್ನಿ, ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಕೊನೆವರೆಗೆ ವಿಡಿಯೋ ನೋಡಿ, ತುಂಬ ತಿಳುವಳಿಕೆ ನಿಮಗೆ ಬರುತ್ತೆ ಕೃಷಿಕರಿಗೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಟ್ಟಂಥ ಹಳ್ಯಾಳ್ ಶಿವಪ್ಪನವ್ರಿಗೆ ಮತ್ತು ತಾವೆಲ್ಲ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದು ನನ್ಕಿನ ಮೊದಲೇ ತಾವು ನಮ್ಮ ಹೊಲಕ್ಕೆ ಬಂದಿರಿ. ತಮ್ಮ ಬದುಕಿನ ಬುತ್ತಿ ಎಲ್ಲ ಕಾರ್ಯ ಮಾಡುತ್ತಿರುವಂಥದ್ದು ನನ್ನ ವೈಯಕ್ತಿಕವಾಗಿ ನನ್ನ ಮಗ ನಿಮ್ಮನ್ನು ಸ್ವಾಗತ ಮಾಡ್ತಾನೆ ರೀ. ಥ್ಯಾಂಕ್ ಯು. ಏನಪ್ಪ ನಿನ್ನ ಹೆಸರು? ಪ್ರಜ್ವಲ್ ಅವರೇ. ನೋಡ, ಮುಂದಿನ ಪೀಳಿಗೆ ಕೃಷಿಗೆ ರೆಡಿ ಆಗ್ತಾ ಇದೆ. ಥ್ಯಾಂಕ್ ಯು. ಸ್ವಲ್ಪ ಕರೆಸಿ ಅವ್ರನ್ನ ಸ್ವಲ್ಪ. ಅವರು ಸೂರ್ಯಕಾಂತ್ ಹೊನ್ನಳ್ಳಿ ಅಂತ, ಅವ್ರಿಗೂ ಸ್ವಲ್ಪ ಬರ್ಬೇಕು. ನಮ್ಮ ಕ್ಯಾಮ್ರಾಮ್ಯಾನ್ ನೀವು ಒಟ್ಟು ಹಿಡ್ಕೊ. ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಹೊಲಕ್ಕೆ ಬಂದಿದ್ದಕ್ಕೆ ತುಂಬ ಆಧಾರದ ಸ್ವಾಗತ. ಬೆಳಿಗ್ಗೆ ಭಾಳ ನಾವು ರೈತರು ಬರ್ತೇವಿಲ್ಲ, ಅಷ್ಟು ಕ್ಯೂರಿಯಾಸಿಟಿ ಒಳಗೆ ನಮ್ಮ ಇದು ವಿಡಿಯೋ ಮಾಡೋಕ್ಕಂತೇಳಿ ಬಂದಿದ್ದಕ್ಕೆ ತಮಗೆ ನನ್ನ ಹೊಲಕ್ಕೆ ಅಮೂಲ್ಯವಾದ ಸ್ವಾಗತ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಒಂದು ಹೂವಿನೊಂದಿಗೆ ನಮ್ಮನ್ನ ಸ್ವಾಗತ ಮಾಡಿದ್ದೀರಿ. ಈ ಹೂವಿಂದ ಒಂದು ಕಥೆ ಐತಿ ಸಾಹೇಬ್ರ, ಹೇಳ್ಬಿಡ್ರಿ. ಇದು ಸ್ವಲ್ಪ ಹಾಬಿಗೋಸ್ಕರ ಬೆಳೆದ್ರಿ ನಾನು. ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತೇಳಿ ತಮಿಳ್ನಾಡಿಗೆ ತಂದಿದ್ರಿ. ನನಗೆ ನೀರು ಇಲ್ಲ ಮತ್ತು ಔಷಧಿ ಗೊಬ್ಬರ ಅಂತ ಹಾಕಂಗಿಲ್ಲ. ನಾನು 20 ವರ್ಷದ ಕೈಲೇ ಮುಟ್ಟಿಲ್ಲ. ಯೂರಿಯಾ ಗೊಬ್ಬರ, DAP ಗೊಬ್ಬರ ಏನಂತೆಲ್ಲ ಕೈಲೇ ಮುಟ್ಟಂಗಿಲ್ಲ. ನಾನು ಔಷಧಿನ ಸ್ಪ್ರೇ ಮಾಡಂಗಿಲ್ಲ. ನನ್ನಲ್ಲೇ ತಯಾರು ಮಾಡ್ಕೊಂಡು ನಾವು ಮಾಡ್ಕೊಡಿ. ಬಟ್ ಆತ ಏನು ಹೇಳಿದ ಅಂದ್ರೆ, ಇದು ಪರಿಚಯ ಆದವ್ರಿ, ನೀನು ಗೊಬ್ಬರನ ಹಾಕಂಗಿಲ್ಲ, ನೀರು ಇಲ್ಲ ಅಂತಿದೆ, ಹೂ ಎದಕ್ಕೆ ಬೇಕು ನಿನಗೆ, ಬೇಡ ಅಂತ ಹೇಳಿದ. ಹೋಗ್ಲಿ ಒಂದು 6,000 ರೂಪಾಯಿ ನೋಡೋಣ ತೊಗೊಂಬ ಅಂತೇಳಿ ಅವ್ನಿಗೆ ಕೊಟ್ಟರೆ ಹೋಗಿ, ಮತ್ತು ನಾನು ತಮಿಳ್ನಾಡಿಗೆ ಹೋಗಿ ತೊಗೊಂಬಂದಿರಿ. ಒಂದು 100-200 ಸಸಿರಿ ಬ್ಯಾಸಿಯಾಗಿ ತೊಗೊಂಬಂದಿವಿ. ಸ್ವಲ್ಪ ಕೆರೆ ಒಳಗೆ ನಮ್ಮ ಕೆರೆ ಐತ್ರಿ, ಅದು ಸ್ವಲ್ಪ ನೀರು ಹಾಕಿ ಬದುಕಿಸಿ ಹಚ್ಚಿದ್ವಿ. ಹಚ್ಚಿದ ಮಳೆ ಆತ್ರಿ. ಮಳೆಯಾಗಿಂದ 6 ತಿಂಗಳಿಗೆ 8 ತಿಂಗಳಿಗೆ ಭಾಳ ದೂರ ಮಳೆ ಹೋದಾಗ ಸ್ವಲ್ಪ ನೀರು ಹಾಕ್ತಿದ್ವಿ. ಇವತ್ತು ನಾನು ಇದು ಹಾಬಿಗೋಸ್ಕರ ಹಚ್ಚಿದ್ರಿ, ನಾನು ಹೂ ಬೆಳಿಬೇಕಂತೇಳಿ. ಬಟ್ ಇವತ್ತು ಅದು ತನ್ನಿಂತಾನ ನಮ್ಗೆ ಆದಾಯ ಕೊಡಕತ್ತೀರಿ. ಒಂದು ಹೂವು ರೀ 5 ರೂಪಾಯಿಗೆ ಒಂದು ಹೂ ಮಾರಿದ್ರಿ. ಇಲ್ಲಿ ಒಂದು ವಾರಕ್ಕೆ ಕನಿಷ್ಠ ಪಕ್ಷ ಒಂದು 100-150 ಹೂ ಬರ್ತೀರಿ. ಮತ್ತು ನಮಗೇನಾದ್ರು ನಮ್ಮ ಮನೆ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಹೂವು ಭಾಳ ಚೆನ್ನಾಗಿ ಬರ್ತೀರಿ. ಇದ್ರ ಪೆಟಲ್ಸ್ ರೀ ಅಮೇರಿಕಾದವ್ರು ಕೇಳ್ತಾರೆ, ಇದನ್ನು ಒಣಗಿಸಿ ನಮ್ಗೆ ಕೊಡ್ರಿ ಅಂಥೇಳಿ. ಅಷ್ಟು ಒಳ್ಳೆ ಇದು ಬರ್ತೀರಿ. ಬಟ್ ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಗೊಬ್ಬರ ಹಾಕಂಗಿಲ್ಲ ರೀ. ಲೈವ್ ಮಲ್ಚ್ ಅಲ್ಲಿ ತೋರಿಸ್ತೇನೆ ರೀ ನಂತರ. ಇದ್ರ ತೋಟ ಅಲ್ಲಿ ಐತ್ರಿ. ಮತ್ತು ಇದ್ರ ಬುಡಕ ಲ್ಯಾಂಡ್ ಒಳಗೆ ರೀ ಭಾಳ ಒಂದು ಗಂಟುಗಳು ಅದಾವ್ರಿ. ಅದ್ರದ್ದು ಒಂದು ಜಾಲಿಗಳ ಮೇಲೆ ದೊಡ್ಡ ಪ್ರಯೋಗ ಮಾಡೇವ್ರಿ. ಅದ್ರೊಳಗೆ ಬೆಳೆದೇವ್ರಿ ಇದನ್ನ. ಮಲ್ಲೇಶಪ್ಪನವ್ರೆ, ನಾನು ನಿಮ್ಮನ್ನು ಭೇಟಿಯಾಗೋ ಮೂಲ ಉದ್ದೇಶ ಏನಿತ್ತು ಅಂತಂದರೆ, ಯಾವತ್ತು ಕೃಷಿಗೆ ಮಾತಾಡ್ತಾ ಹೋಗ್ತೀವಿ. ಇಷ್ಟು ಬೆಳೆ ಬಂತು, ಇಷ್ಟು ಕೋಟಿ ದುಡ್ಡು ಬಂತು, ಇಷ್ಟು ಲಕ್ಷ ದುಡ್ಡು ಬಂತು, ಕೇಳ್ತಾರೆ, ಮರೀತಾರೆ. ಯಾಕೆ ಅಂತಂದರೆ ನಾವು ಅವರಿಗೆ ಸರಿಯಾದ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋ ತಿಳುವಳಿಕೆ ತುಂಬ ಕಡಿಮೆ. ಹಾಗಾಗಿ ನಿಮಗೆ ಸಮಗ್ರವಾಗಿ ಅದರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಇದು ಒಂದು ಪಾಠದಂತೆಯೇ ಆಗಲಿ. ಆಯ್ತು ಸರ್, ಎಲ್ಲ ಸಮಗ್ರವಾಗಿ ಮಾತಾಡೋಣ. ಕಾರಣ ಏನಂತ ಹೇಳಿದರೆ, ಮುಂದೆ ಬರೋ ಯುವಕರಿಗೆ ಇದು ಒಂದು ಮಾದರಿ ಆಗ್ಬೇಕು. ಸತ್ಯ ರೀ. ನನ್ನ ಕನಸು ಅದಾಯ್ತು. ಅನಾದಿ ಕಾಲದಿಂದ ಸಾಕಷ್ಟು ಜನ ರೈತರಿ ಇವತ್ತು ನಾವು ಸಾವಯವ ಅಂತೀವ್ರಿ, ನೈಸರ್ಗಿಕ ಅಂತೀವಿ, ಇನ್ನೊಂದು ಕೃಷಿ ಅಂತೀವಿ. ಅದು ತಪ್ಪಲ್ಲ, ನಾವು ಹೆಸರಿಟ್ಟು ತಪ್ಪಲ್ರಿ. ಬಟ್ ಅನಾದಿ ಕಾಲದ ನಮ್ಮ ಜಗತ್ತಿನಾಗ ಎಲ್ಲರೂ ಪ್ರತಿಯೊಬ್ಬರು ಇವತ್ತು ನಾವೇನು ಹೇಳಕತ್ತೇವೆ ಇದೇ ಪದ್ಧತಿ ಒಳಗೆ ಇದ್ರಿ. ಬಟ್ ನಾವು ಇವತ್ತು ಅದನ್ನು ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ನಾವು ಹೆಸರಿಡಬೇಕಾಗೈತಿ. ನಾನೇನು ಕಂಡುಕೊಂಡೆ
ಕಾಲದಿಂದ ಅನಾದಿ ಕಾಲದ ರೈತರು ಮಾಡ್ತಿದ್ರಲ್ಲ ಅದೇ ಪದ್ಧತಿ ಒಳಗೆ ಅಸತ್ಯ ಐತಿ ಅಸತ್ಯ ಐತಿ ಅಂತ ಕಂಡುಕೊಳ್ಳಾಕ ನಾನು ಈ ಥರ 20 ವರ್ಷ ಪ್ರಾಕ್ಟೀಸ್ ಮಾಡೀನಿ ಸಾಬ್ರ. ನಾನೀಗ ಮೊದಲಿಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈ ಬಿಸಿ ರೊಟ್ಟಿ ಅಂತ ಇದೆಯಲ್ಲ ಅದ್ರದ್ದು ಏನು ಕುತೂಹಲ ನನಗೆ. ನಮ್ಮ ಬಹುಶಃ ನನ್ನ ಪ್ರಕಾರ ನಮ್ಮ ಊರಾಗ ಭಾಳ ಜನ ಬಿಸಿ ರೊಟ್ಟಿ ಫ್ಯಾಮಿಲಿ ಅದೇವ್ರಿ. ಅನಾದಿ ಕಾಲದಿಂದ ಭಾಳ ನಾವು ಜನ ಬಿಸಿ ರೊಟ್ಟಿ ಮಾಡಿ ನಮ್ಮ ಜನಕ್ಕೆ ಕೊಡ್ತಿದ್ರು ಏನು ಗೊತ್ತಿಲ್ಲ. ಆ ಬಿಸಿ ರೊಟ್ಟಿ ಅಂತ ಹಿಂಗಾಗಿ ನಮ್ಮ ಊರಾಗ ಭಾಳ ಬಿಸಿ ರೊಟ್ಟಿ ಫ್ಯಾಮಿಲಿ ಐತ್ರಿ. ನಮ್ಮ ಹೆಸರು ಎಲ್ಲರೂ ಬಿಸಿ ರೊಟ್ಟಿ ಫ್ಯಾಮಿಲಿ. ಹೌದಾ? ಹೌದು ಸಾಹೇಬ್ರ. ಓಕೆ ಓಕೆ. ಒಂದು ಆಹಾರದ ಇದು ಜೋಡಣೆ ಆಗಿದೆ ನಿಮ್ಮ ಅಡ್ರೆಸ್ಸಿಗೆ. ಹೌದು ಸಾಹೇಬ್ರ. ಹೌದು. ಬಟ್ ಈಗ ನೀವು ದಿವಸ ರೊಟ್ಟಿ ಕೊಡುವಂತ ಹೋಟೆಲ್ ಸತಿ ಇವತ್ತ ನೀವು ಟೀ ಕುಡಿದು ಬಂದ್ರೆ ಅವ್ರ ಹೆಸರು ಬಿಸಿ ರೊಟ್ಟಿ ಅವ್ರದ್ದು. ಹೌದಾ? ಹೋಟೆಲ್ ಬಿಸಿ ರೊಟ್ಟಿ ಅವ್ರದ್ದು. ನೋಡಿ ಅದು ಅನ್ವರ್ಥಕ. ಅದು ಯಾಕತ್ತ ನೀವು ಅದನ್ನ ಹಂಚ್ತಾನೆ ಇದ್ದೀರಿ ಕೃಷಿಯ ಮೂಲಕ. ದಿವಸ ರೊಟ್ಟಿ ನೀವು ಮಾಡಿಕೊಡ್ತಾ ಇದ್ದೀರಿ ನಮಗೆ. ಒಳ್ಳೆ ಹಿನ್ನೆಲೆ. ಹೇಳಿ ಸರ್. ಈಗ ಮೊದಲು ಕೃಷಿ ನಂದು ನೇರವಾದ ಪ್ರಶ್ನೆ ಇಷ್ಟೇ. ನಂದೊಂದಿಷ್ಟು ಹೊಲ ಇದೆ ಸರ್, 1 ಎಕರೆನೋ 2 ಎಕರೆನೋ ಅಲ್ವಾ? ನಾನು ಅದನ್ನ ಮಾಡಬೇಕಾಗಿದೆ. ಹಾಗಾದ್ರೆ ಮೂಲ ಎಲ್ಲಿಂದ ನಾನು ಶುರು ಮಾಡಬೇಕು ಅಂತ ಹೇಳ್ಬಿಡಿ. ಮೂಲ ಅಂತಂದ್ರೆ ಮೂಲ ನೀವರಿಗೆ ಏನು ಮೂಲ ಅಂತಂದ್ರೆ ಬದುಕಿನ ಬುತ್ತಿ ಅಂತ ಹೇಳಿ ನೀವು. ಬದುಕಿನ ಬುತ್ತಿ ಅಂದ್ರೆ ಮನುಷ್ಯಾಗ ಊಟಕ್ಕೆ ಅದು ಬುತ್ತಿ ಗಂಟು ಕಟ್ಕೊಂಡ್ ಬಂದಾಗ ಅವ್ನ ಬದುಕು ಅವತ್ತಿನ ಬದುಕು ಚಲೋ ಆಗದೆ. ಪ್ರತಿನಿತ್ಯ ನಮ್ಗೊಂದು ಬದುಕಿಗೆ ಬುತ್ತಿ ಬೇಕಲ್ಲ, ಹಂಗ ಭೂಮಿಗೆ ಒಂದು ಊಟ ಬೇಕಲ್ಲ. ಹಂಗ ನಾನು ಇದನ್ನ ನಾನು ಸ್ಟೋರಿ ಈ ಕೃಷಿಗೆ ಹೆಂಗೆ ಬಂದೆ ಅಂತ ಹೇಳ್ಕೊಂತ ಅದನ್ನ ಹೇಳ್ತೇನೆ ಸರ್. ಹೇಳ್ರಿ. ನಾನು 20 ವರ್ಷದ ಹಿಂದ್ರಿ ಪ್ರಜಾವಾಣಿ ಪೇಪರು ಡೆಕ್ಕನ್ ಹೆರಾಲ್ಡ್ ಒಳಗೆ ಅಪ್ರೆಂಟಿಸ್ ಥ್ರೂ ನಾನು ಕೆಲಸ ಮಾಡ್ತಿದ್ದೆ. ನಂದು ಸ್ವಲ್ಪ ಮೂಲ ಸ್ಟೋರಿ ಹೇಳ್ಬಿಡ್ತೀನಿ. ನಮ್ಮ ತಂದೆ ನಾನು ನೋಡಿಲ್ಲ. ನಮ್ಮ ತಾಯಿ ಇದ್ಲು. ನಮ್ಮ ತಂದೆ ತೀರ್ಕೊಂಡು ಬಿಟ್ಲೆ ನಮ್ಮ ಅಜ್ಜಮ್ಮನ ಮನೆ ಬೆಳಿತಿದ್ವಿ ನಾವು. ಅಲ್ಲೇ ಬಾಲ್ಯದ ಜೀವನ ಕಳೆದ್ರಿ. ದೊಡ್ಡವರಾದ ನಂತರ ರೀ ಕೊನೆಗೆ ಪ್ರಜಾವಾಣಿ ಪೇಪರ್ ಪ್ರಿಂಟ್ರಿಗೆ ಅಂತ ಹೋದಾಗ ಅಲ್ಲಿ ರಿಸೈನ್ ಮಾಡಿ ಬಂದು ನಮ್ಮ ತಾಯಿ ಊರಿಗೆ ಬಂದಾಗ ನಮ್ಮ ತಾಯಿ ಹೇಳಿದ್ಲು, ನೀನು ಎಲ್ಲಿ ಹೋಗೋದು ಬೇಡ, ಇಲ್ಲಿ ನಮ್ಮ ಕೃಷಿ ಭೂಮಿ ಐತಿ, ಏನೋ ಕಷ್ಟ ಆಗಲಿ ಸುಖ ಆಗಲಿ ಇಲ್ಲಿ ಕೆಲಸ ಮಾಡ ಅಂತ ಹೇಳಿದ್ರಿ. ಅವಾಗ ನಾನು ಈ ಕೃಷಿಗೆ ತೋಡ್ಕೊಂಡೆ. ಅವಾಗ ನಾನು ಈಗ ನೀವು ಹೆಂಗೆ ಬಂದಿರಲ್ಲ, ಸೊ ಇಲಾಖೆಯಲ್ಲಿದ್ದ ನಮ್ಮ ಧಾರವಾಡ ಡಿಸ್ಟಿಕ್ ಇಲಾಖೆಯಲ್ಲಿದ್ದ ಕೃಷಿ ಇಲಾಖೆಯಲ್ಲಿದ್ದ ಒಂದು FFS ಕಾರ್ಯಕ್ರಮ ಅಂತೇಳಿ ನಮ್ಮೂರ ಹನುಮಪ್ಪನ ಗುಡಿ, ನಾನು ಹೇಳ್ತಾ ಇರೋದು 20 ವರ್ಷದ ಕೃಷಿ ಇರೋದು, 20 ವರ್ಷದ ಹಿಂದಲ್ಕತ್ತೀರಿ. ಅಲ್ಲಿ ಒಂದು FFS ಅಂತ ಕಾರ್ಯಕ್ರಮ ಆಯ್ತು. ಅವ್ರು ಒಂದೆಲ್ಲ ಬ್ಯಾಗ್ ಕೊಟ್ಟು, ಇಂಚ್ ಪಟ್ಟಿ ಕೊಟ್ಟು, ರಾವಗಾಜ್ ಕೊಟ್ಟು, ಕೃಷಿ ಎಷ್ಟು ಹತ್ರ ಬೆಳಿತೈತಿ, ಹೆಂಗೆ ಬೆಳಿತೈತಿ ದಿನ ನೋಡು ಒಂದು ಪ್ರಾಕ್ಟೀಸ್ ಆಗ್ತಿರೋದು. ಪ್ರಾಕ್ಟೀಸ್ ಆದ್ರೆ ನೀವು ಹೆಂಗೆ ಪರಿಚಯ ಆದ್ರೆ ಅವ್ರು ಪರಿಚಯ ಆದ ನಂತರ ಮುಂದೆ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಇಲ್ಲ ಗೌರ್ಮೆಂಟಿಂದ ಒಂದು ಸ್ಕೀಮ್ ಬಂದೈತಿ, ನೀವು ಒಂದು 4,500 ರೂಪಾಯಿ 5,000 ರೂಪಾಯಿ ಕೊಟ್ಟು ಒಂದು ಎರೆಹುಳು ತೊಟ್ಟಿ ಕಟ್ಕೊಂಡ್ರೆ ಅದಕ್ಕೆ ನಿಮ್ಗೆ ಒಂದು 4,000 ರೂಪಾಯಿ ಪ್ಲಾಸ್ಟಿಕ್ ಹಾಳಿದ ಒಂದು ಎರೆಹುಳು ತೊಟ್ಟಿ ಕೊಡ್ತೀವಿ, ಬುಡಕ್ ಹಸಿಗಲ್ಲೆಲ್ಲ ಹಾಕಿ ಕೋಲ್ ನಿರ್ದೇಶಿ ಮಾಡ ಅಂತಂದ್ರೆ ಆ ಥರ ಮಾಡಿದ್ರಿ. ಮಾಡಿಂದ ಅವ್ರು ಒಂದು ಪ್ಲಾಸ್ಟಿಕ್ ಎರೆಹುಳು ತೊಟ್ಟಿ ಕೊಟ್ಟಿಂದ ಕೊನೆಗೆ ಅದಕ್ಕೆ ಒಂದು ಲೇಯರ್ ಕಸ, ಒಂದು ಲೇಯರ್ ಹಸುವಿನ ಸಗಣಿ ಹಾಕಿ ಚೆನ್ನಾಗಿ ಅದ್ರ ಮ್ಯಾಗ ನೀರು ಹಾಕಿ ಅದು ಕೋಲ್ಡ್ ಆದ ನಂತರ ಒಂದಷ್ಟು ಎರೆಹುಳ ಬಿಟ್ಟಿರಿ. ಬಿಟ್ಟಿಂದ ಅದು ಚೆನ್ನಾಗಿ ಕೆಲಸ ಮಾಡಕತ್ತಿಂದ ನಮ್ಮ ಡಿಸ್ಟಿಕ್ JD ಗಡದ್ ಅಂತ ಸಾಹೇಬ್ರು ಇದ್ರು. ಅವರು ನಾನು ಇಲ್ಲಿ ಟೈಮ್ನಾಗ ನೋಡಕ್ಕೆ ಬಂದ್ರು ನಮ್ಮ ಹೊಲ ಮನೆಗೆ ರೀ. ಬಂದಾಗ ಅವಾಗ ಈ ರೈತ ಚೆನ್ನಾಗಿ ಮಾಡ್ಯಾನ ಶಬಾಷ್ಗಿರಿ ಕೊಟ್ರಿ, ಇನ್ನೊಂದು 2-3 ಕೊಡು ಅಂತಂದ್ರೆ ಅವ್ರು. ಒಂದು 2-3 ಕೊಟ್ಟು 4 ಆದ್ರಿ. ಅವ್ನು ಎರೆಹುಳು ಗೊಬ್ಬರ ಮಾಡ್ತಿದ್ದೆ. ಮಾಡೋ ಹೊತ್ನ್ಯಾಗ ನಂದು ಇಲ್ಲಿ 20 ಎಕರೆ ಹೊಲ ಐತ್ರಿ. ನಮ್ಮ ಅವಾಗಲಿದ್ದೂ ನೀರಿಲ್ಲ, ಇವತ್ತು ನೀವು ಒಂದು ಕುಡಿಯೋಕೆ ಒಂದು ಗುಡ್ಡಗೂ ನೀರಿಲ್ಲ. ಇಲ್ಲಿ ನಾವು ಈ ಕೆರೆ ಮಾಡ್ಕೊಂಡಿವಿ. 20 ಎಕರೆಗೂ ಒಂದು ಡ್ರಾಪು ನೀರಿಲ್ಲ. ನೀವು ಏನು ಬೆಳೆ ನೋಡ್ತಿರೋ ಎಲ್ಲ ಒಣ ಬೇಸಾಯ ಇದೆ ರೀ. ಹಿಂಗಾಗಿ ನಾನು 20 ವರ್ಷದಿಂದ ರೀ 3 ವರ್ಷ ಮಾಡಿದ್ರಿ ಅದನ್ನ ಎರೆಹುಳು ಗೊಬ್ಬರ ರೀ. ಮಾಡಿದ ಕೊನೆಗೆ ನಂತರ ಏನಾತಂತಂದ್ರೆ ನಮ್ಮೂರಾಗ ನಳನ ಬಂದಾಗ್ಬಿಟ್ರು. ನಾನು ನಳದ ನೀರು ಹಿಡಿದು ಗೊಬ್ಬರ ರೆಡಿ ಮಾಡ್ತಿದ್ದೆ. ನಳನ ಬಂದಾಗ್ಬಿಟ್ಟು ಇವತ್ತಿನವರೆಗೂ ನಮ್ಮೂರಾಗ ನಳ ಇಲ್ಲ. ಅಲ್ಲಿ ಸಿಸ್ಟಮ್ ಅದ್ರ ಸಿಸ್ಟಮ್ಗೆ ಹೋಗಿ ನೀರು ತರಬೇಕು ನಾವು. 20 ವರ್ಷದ ಹಿಂದೆ ನಳ ಇದ್ವು, ಈಗ ನಳ ಇಲ್ಲ. ಹಂಗಾಗಿ ಈಗ ಎರೆಹುಳದ ಗೊಬ್ಬರ ಮಾಡೋದು ಹೆಂಗೆ ಅಂತೇಳಿ ಚಿಂತನೆ ಚಲೋ ಆತ್ರಿ. ಅವಾಗ ನಮ್ಮಲ್ಲಿ ಒಬ್ಬರು ಪುಸ್ತಕ ಇತ್ತು ರೀ, ಹುಡುಗನ ಕಡೆ ಅಂತ ಹೇಳಿದ, ಇಲ್ಲ ನೀವು ಇದನ್ನೆಲ್ಲ ಮಾಡ್ತೀವಿ, ಒಂದು ಪುಸ್ತಕ ಐತಿ ಓದ್ತೀರಂದ್ರೆ. ಅದು ಯಾವ ಪುಸ್ತಕ? ಪಾಳಕರ್ ಪುಸ್ತಕ ರೀ. ಪಾಳಕರ್ ಪುಸ್ತಕ ಅದು ಓದಿದ್ರೆ ಅದ್ರಾಗ ಜಾಸ್ತಿ ಒತ್ತಿ ಅದು ಕೊಟ್ಟಿದ್ದಂದ್ರೆ ಜೀವಾಮೃತ ಕೊಟ್ಟಿದ್ರಿ. ಜೀವಾಮೃತ ನನಗೆ 20 ಎಕರೆ ಹೊಲ 200 ಲೀಟರ್ ನೀರಿನಂತ ಎಲ್ಲಿ ಸಪ್ಲೈ ಮಾಡಕ್ಕೆ ಕುಡಿಯೋಕೆ ಹೊಲದಾಗ ನೀರಿಲ್ಲ, ಮಾಡಕ್ಕೆ ಆಗ್ಲಾರ್ದು ಅದು. ಅಂದಿಂದ ಕೊನೆಗೆ ಅದ್ರೊಳಗೆ ಒಂದಿಷ್ಟು ಇದು ಕೊಟ್ಟಿದ್ರು, ಒಂದು 100 kg ಸಗಣಿಗೆ ಬೆಲ್ಲ ಹಿಟ್ಟು ಹಾಕಿ ಉದ್ರ ಮಾಡಿ ಕಾಲು ಚೀಲ ತುಂಬಗೆ. ಅದು ದಿನ ಮಾಡಕ್ಕೆ ಆಗ್ಲಾರ್ದ ಕೆಲಸ ಅಂತೇಳಿ ನನಗೆ ಅವಾಗ ಬಾಲ್ಯದ ಜೀವನ ನೆನಪು ಬರಕತ್ರಿ. ನಮ್ಮ ಅಜ್ಜ 40 ಕುರಿ ಹೊಲ, 45 ದನ ಕಟ್ಟಿದ್ದ. ಮತ್ತು 16 ಎತ್ತಿನ ಕಮ್ತಿತ್ತು ರೀ ಒಂದು. ಅಷ್ಟೆಲ್ಲ ಕಾಮ್ತ ಮಾಡಿದ್ರು. ಆತ ಏನು ಮಾಡ್ತಿದ್ದ ಅಂತಾರೆ, ಗಳಿ ಎಲ್ಲ ಮನೆಗೆ ಹೊಲಕ್ಕೆ ಹೊಂಟ್ರೆ ಅಲ್ಲಿ ಸಗಣಿ ಬಿತ್ತಂದ್ರೆ ಆ ಸಗಣಿ ತೊಗೊಂಬರ್ಬೇಕು. ಇಲ್ಲ ಚಕಡಿಗೆ ಒಂದು ಗೋಣಿ ಚೀಲ ಕಟ್ತಿದ್ರು, ಆ ಚೀಲ ದಾರ್ಯಾಗ ಅಲ್ಲಿ ಬಿತ್ತಂದ್ರೆ ಅದು ಹಾಕ್ಕೊಂಬರ್ಬೇಕು. 45 ದಿನ ಇದ್ರು ತಿಪ್ಪಿನ ದೊಡ್ಡ ತಿಪ್ಪಿದ್ರು ಇನ್ನೂ ಸಗಣಿ ತಂದು ಹಾಕ್ಬೇಕಂತಿದ್ದ. ಇಷ್ಟು ಮಾಡ್ತಿದ್ದ, ಬೆಳೆ ಪರಿವರ್ತನೆ ಮಾಡ್ತಿದ್ದ. ಏನೂ ಮಾಡ್ತಿದ್ದಿಲ್ಲ ರೀ ಅವ. ಮುಂದೆ ಅವ್ನು ಬೆಳೆ ಹೆಂಗೆ ಬರ್ತಿದ್ವು ಅಂತಂದ್ರೆ ನಾವೆಲ್ಲ ಕ್ವಿಂಟಲ್ ಗಟ್ಟಲೆ ಹೇಳ್ತೀವಿ.
ಅವ್ರು ಏನು ಹೇಳ್ತಿದ್ರು ಅಂದ್ರೆ ಅವ್ರ ಹೆಸರು ಚನ್ನಬಸಪ್ಪ ಸಾವ್ಕಾರ ನಿಮ್ದು ಮೆಣಸಿನ್ಕಾಯಿ ಎಷ್ಟು ಹಾಕವ್ರಿ ಸಾವ್ಕಾರ ಅಂತ ಕೇಳಿದ್ರೆ ಇಲ್ಲಿ ಬಿಡ ಒಂದು 8 ಎತ್ತಿನ ಬಣಿ ಬಿದ್ದಂಗೆ ಬಿದ್ದೈತೆ ಅಂತ ಹೇಳ್ತಿದ್ರು ಅವ್ರು. ಏನೂ ಮಾಡ್ತಿದ್ದಿಲ್ಲ, ಯಾವುದು ಸ್ಪ್ರೇ ಗೊತ್ತಿದ್ದಿಲ್ಲ, ಔಷಧಿ ಗೊತ್ತಿದ್ದಿಲ್ಲ, ಎಡಿ ಕುಂಟಿ ಮಾಡ್ತಿದ್ರು, ಕಳೆ ತೆಗಿತಿದ್ರು. ಅಂದಿಂದ ನನಗೆ ಅವಾಗ ತಲೆಯಾಗ ಏನು ಬೆಳೀತಿ ಅಂತಂದ್ರೆ ನಮ್ಮ ಅಜ್ಜ ಸಗಣಿ ಹಾಕ್ತಿದ್ನಲ್ಲ, ಆ ಸಗಣಿಯಾಗಾರ ಏನು ಇರ್ಬೇಕಿದು, ಈ ಸಗಣಿಯಾಗಾರ ಏನು ಇರಬೇಕು ಅಂಥೇಳಿ ನಾನು ವಿಚಾರ ಮಾಡ್ಕೊಂತ ನಾನು ಸಗಣಿ ಒಳಗೆ ನೋಡ್ಬೇಕಂತೇಳಿ ವಿಚಾರ ಮಾಡಿ ನಾನು ಅಂತ ಈ ಜಾಣಾಗಿ ಅದ್ರಾಗ ಒಂದು 30-35 kg ಸಗಣಿ ಬಂದು ಬಿಟ್ಟಿಗ್ರಿ. ಒಂದು 1/4 kg ಮಣ್ಣ, ಒಂದು 2-3 kg ಮಣ್ಣು ರೀ, ಗೋಮೂತ್ರ, ಹಿಟ್ಟ, ಬೆಲ್ಲ ಹಾಕಿ ಗುಡ್ಡಿ ಹಾಕಿದ್ರಿ. ಗುಡ್ಡಿ ಹಾಕಿ ನೋಡಿ ಹೇಳ್ತೀನಿ ನಿಮ್ಮ ಸರ, ಗುಡ್ಡಿ ಹಾಕಿ ಹೊಳಿಸಿ ಒಂದು 15 ಬಿಟ್ಟು ನೋಡಕ್ಕೆ ಹೋದೆ. ಅದ ಸಗಣಿ ತೊಗೊಂಡು ಮಕ್ಕ ಹೊಡೆಯೋಷ್ಟು ಕೊಳ್ತು ವಾಸನೆ ಬರಾಕತ್ತ, ಚಿಕ್ಕಾಪಟ್ಟಿ ಕೊಳ್ತು ವಾಸನೆ ಬರಾಕತ್ತ. ನಾ ಏನು ಮಾಡಾಕತ್ತೀನಿ ಇದನ್ನು ಅಂಥೇಳಿ, ಇದು ಏನಾರು ಯಾಕಾಗಲಿ ಅಂಥೇಳಿ ಒಂದು 8-10 ತಿಂಗಳ ಮಾಡಿದ್ರಾತಂತೇಳಿ ಪ್ರತಿನಿತ್ಯ ಅದನ್ನು ಗುಡ್ಡಿ ಮಾಡೋದ್ರಿ. ಗುಡ್ಡಿ ಮಾಡಿ ಅದಕ್ಕೊಂದು ಕೋಲ್ ಚುಚ್ಚೋದ್ರಿ. ಪ್ರತಿನಿತ್ಯ ಹಿಂಗೆ ಮಾಡಿ ಒಂದು 8-10 ತಿಂಗಳ ಮಾಡಿದೆ. ಮುಂದೆ 30-35 ದಿನ ಬಿಟ್ಟಿದ್ದು ಹೊಳಿಸಿ ನೋಡಿದ್ರೆ ಮೂಗು ಹಿಡಿದು ಒಳ್ಳೆ ಪರಿಮಳ ವಾಸನೆ ಬಂತು. ಪರಿಮಳ ವಾಸನೆ ಅಂದರೆ ಯಾವುದೂ ಸೇಂಟ್ ವಾಸನೆ ಇಲ್ಲ. ಪ್ರತಿಯೊಬ್ಬ ಈ ನಮ್ಮ ಮಾನವರು ಅದ್ರ ವಾಸನೆ ತೊಗೊಂತಾರೆ. ಹೆಂಗಂತಂದ್ರೆ ಅವ್ರ ಊರು ಇರ್ತೈತಿಲ್ಲ, ಅವ್ರ ಊರು ಹಿಂದ್ಗಡೆ ಮುಂಗಾರಿ ಫಸ್ಟಿಗೆ ಮಳೆ ಬೀಳ್ತೈತಿ, ಅವ್ರ ಊರಿಗೆ ಮಳೆ ಆಗಿರಂಗಿಲ್ಲ, ಹಿಂದಿಲ್ ಊರಿಗೆ ಮಳೆ ಆಗಿರ್ತೈತಿ. ಅವಾಗ ಗಾಳಿ ಬೀಸ್ತೈತಿ, ಕಟ್ಟಿ ಕುಂತಿರ್ತಾರೆ, ಒಳ್ಳೆ ವಾಸನೆ ಬರುತ್ತೆ. ಆ ವಾಸನೆ ಅದು ಬರಾಕತ್ರಿ, ಮಣ್ಣಿನ ವಾಸನೆ, ಮಣ್ಣಿನ ವಾಸನೆ ಅದ. ಅಂದ್ರೆ ಆಕ್ಟಿನಮಸ್ ಸೂಕ್ಷ್ಮಾಣುಜೀವಿಗಳು ವರ್ಕ್ ಮಾಡಕತ್ತಿದ್ದಿಂದ ಅವಾಗ ಅದು ವಾಸನೆ ಬರಾಕತ್ರಿ, ಬರ್ತೈತಿ. ಹಂಗ್ರಿ ಈ ಇದ್ರೊಳಗೆ ಬರಾಕತ್ರಿ ವಾಸನೆ ಬರಾಕತ್ತಿಂದ ಮುಂದೆ ಏನ ನಾನು ಅದನ್ನ ತೊಗೊಂಬಂದು ಪೌಡ್ರ್ ಮಾಡಿ ಹೊಲಕ್ಕೆ ಹಾಕಕತ್ತಿದ್ದೆ. ಸಾಣಿಗೆ ಮಾಡಿಸಿದ್ರಿ ಒಂದು, ಅದನ್ನು ತಿಕ್ಕಿ ಪೌಡ್ರ್ ಮಾಡಿ ಹೊಲಕ್ಕೆ ಹಾಕಕತ್ತಿದ್ದೆ. ಹೊಲಕ್ಕೆ ಹಾಕಕತ್ತಿಂದ ಅಲ್ಲೇ ಹಿತ್ತಲಾಗ ಒಂದು 3-4 ತಿಂಗಳು ಬಿಟ್ಟಿಂದ ಇನ್ನೇನು ಈ ಥರ ಇಲ್ಲಿ ಹೆಂಗೆ ಗುಡ್ಡಿ ಬಿದ್ದೈತಲ್ಲ ಹಿಂಗೆ ಗುಡ್ಡಿ ಬಿದ್ದಿದ್ರಿ. ಹಂಗಾರೆ ಇದನ್ನ ತೆಗೆದು ಬೇರೆ ಕಡೆ ಹಾಕೋಣ ಅಂತೇಳಿ ಹಾಕಕ್ಕೆ ಹೋದ್ರಿ. ನೀವೇನು ಮ್ಯಾಗಿ ಶಾವಿಗೆ ಅಂತಿರಲ್ಲ, ಶಾವಿಗೆ ಸಿಸ್ಟಮ್ ಆಗಿ ಎರೆಹುಳ ಒಂದು ಕಿರಿಬಳಗ ಹತ್ರ ದಪ್ಪನು ಅದ್ರೊಳಗೆ ತನ್ನಿಂತಾನ ನಾವೇನು ಒಂದು ಎರೆಹುಳ ಬಿಟ್ಟಿಲ್ಲ. ಅವಾಗ ಎರೆಹುಳ ಕಾನ್ಸೆಪ್ಟ್ ತೆಗೆದುಬಿಟ್ಟಿರಿ. ತೆಗದಿಂದ ಪ್ರತಿನಿತ್ಯ 1 ಗ್ರಾಮ್ ಸಗಣಿ ತಿಪ್ಪಿ ಹಾಕ್ಲಾರ್ದಂಗೆ ಆ ಥರ ಮಾಡಾಕತ್ತಿದ್ವಿ. ಮುಂದೆ ಕೊನೆಗೆ ಒಂದಿಷ್ಟು ದಿನ ಅದು ನಮ್ಮ ಸೈಕಲ್ ಮೋಟ್ರ್ನಾಗ ಚಕಡ್ಯಾಗ ಗಾಡ್ಯಾಗ ಹತ್ಕೊಂಬಂದು ಇಲ್ಲಿ ಗಿಡ ಬುಡಕ್ ಮಾಡಾಕತ್ತಿದ್ರಿ. ಗಿಡ ಮಾಡಾಕತ್ತಿಂದ ಒಂದು ಪತಂಗ ಬಂದು ತಿಂದೆಲ್ಲ ಲಾರ್ವಾ ಬಂದು ತಿಂದು ಸಾಸಿವೆ ಕಾಳಂಗೆ ಮಾಡ್ಬೇಕತ್ರಿ. ಅದು ಮಾಡಾಕತ್ತಿಂದ ನಾ ಬಲ್ಲೋರ್ನೆಲ್ಲ ಕೇಳಿದೆ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಇಲ್ಲ ತಿಂದಿದ್ದು ನಿನಗೇನು ಉಳಿದಿದ್ದೆ ಅಂತಂದ್ರೆ, ಅವರು ತಿಂದಿದ್ದು ಮಣ್ಣು ಉಳಿದಿದ್ಬಿಡು, ಅದ್ರ ಬಗ್ಗೆ ನಂಗೆ ಡೌಟ್ ಇದ್ದಿಲ್ಲ. ಮತ್ತು ಇನ್ನೊಂದು ಏನು ಹೇಳಿದ್ರು ಅಂತಂದ್ರೆ, ಈ ಪತಂಗ ನೀನು ಹೊಲನ ಹಾಳು ಮಾಡಿಬಿಡ್ತೀವಿ ಅಂದ್ರಿ. ಬಂದು ಒಂದು 7-8 ಸಾವಿರ ಲಾರ್ವಾ ಕೊಂದುಬಿಟ್ಟೆ. ಕೊಂದು ಇನ್ನೇನು ಒಂದು ಅರ್ಧ ಟ್ರ್ಯಾಕ್ಟರ್ ಅಷ್ಟು ಇತ್ತು ರೀ. ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರ್ R.K. ಪಾಟೀಲ್ ಸಾಹೇಬ್ರ ಅಂತ ಇದ್ರಿ. ಇಲ್ಲ ಸಾಹೇಬ್ರ ನಮ್ಗೆ ಹಿಂಗಾಗೈತಿ, ಇದು ಲಾರ್ವಾ ಬಂದೈತಿ, ನಾ ಆಲ್ರೆಡಿ ಕೊಂದುಬಿಟ್ಟೇನಿ. ಈಗ ಕೊಂದಿಂದ ಇದೊಂದು ಇಷ್ಟು ಉಳ್ದೈತಿ. ಇಲ್ಲ ನಾನು ಏನು ಕೊಲ್ಲಕ್ಕೆ ಹೋಗ್ಬೇಡ, ನೀನು ಅದನ್ನು ತೊಗೊಂಬ ಅಂತೇಳಿ ಅವರು ಒಂದು ಧಾರವಾಡ ಬಸ್ ಸ್ಟ್ಯಾಂಡಿಗೆ ಒಬ್ಬರು ಸ್ಟೂಡೆಂಟ್ ಕಳಿಸಿ ಅದನ್ನು ದೊಡ್ಡ ಹೊತ್ಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಕೇಜ್ನಾಗ ಇಟ್ಟು ICR ಡೆಲ್ಲಿ ಕಳಿಸಿ ಅದ್ರ ಬಗ್ಗೆ ಏನಾಕತಿ ಏನಿಲ್ಲ ಅಂಥೇಳಿ ನನಗೆ ತಿಳುವಳಿಕೆ ಹೇಳಿ ನಾವು ಬರ್ತೀವಿ, ನೀವು ಹೋಗಂತೆ. ಹೋಗ್ಬೇಕಾರೆ ಮತ್ತೊಂದು ಹೇಳಿದ್ರು ಅವ್ರು, ಹಂಗಾರೆ ಸುಮ್ಕ ಬೀಳಿಲ್ಲ. ಈ ಪ್ಲಾಸ್ಟಿಕ್ ಹಾಳು ಇರ್ತಾವಲ್ಲ ಅದನ್ನು ತೊಗೊಂಡು ಸುತ್ತಿ ಅದನ್ನು ಬುಡಕ್ಕೆ ಇಟ್ಟು ಮತ್ತೆ ಗುಡ್ಡಿ ಮಾಡ ಅಂತ ಹೇಳಿದ್ರು ಅವರು. ಗುಡ್ಡಿ ಮಾಡ ಅಂತ ಹೇಳಿಂದ ಮತ್ತೆ ಇವ್ರೇನು ಹೊಸದು ಹೇಳಿದ್ರಲ್ಲ ಅಂತೇಳಿ ನಾನು ಅವ್ರು ಏನೋ ಚಲೋ ಹೇಳಿರ್ಬೋದು ಅಂತ ಮಾಡೋಕೆ ಚಲೋ ಮಾಡಿದ್ರಿ. ಇಲ್ಲೇ ಎಲ್ಲ ಹೊಲದಾಗ ಗಿಡ ಬುಡಕ್ ಮಾಡ್ತಿದ್ದೆ. ಮಾಡಕತ್ತಿಂದ ಮುಂದೆ ಅದು ಏನಾತ್ರಿ ಅಂತಂದ್ರೆ ಪೂರ್ತಿ ಅದು ಪ್ಲಾಸ್ಟಿಕ್ ಕಾಳು ಏನಾಗಲಿಲ್ಲ. ಅದು ಮತ್ತು ಸೇಮ್ ಸಾಸಿವೆ ಕಾಳಿನಂಗೆ ಲಾರ್ವಾ ತಿಂದು ಹಾಕಾಕತ್ರಿ. ಆಗಾಕತ್ತಿಂದ ಅವಾಗ ಅವ್ರು ಫೋನ್ ಹಚ್ಚಿದ್ರು, ಏನಾಗಿತ್ತು ಮಲ್ಲೇಶಪ್ಪ ಅಂತೇಳಿ. ಇಲ್ಲ ಸಾಹೇಬ್ರ, ಇದು ಸೇಮ್ ಲಾರ್ವಾ ತಿಂದು ಸಾಸಿವೆ ಕಾಳಿನಂಗೆ ಆಗತ್ರಿ, ನಿಮ್ಮ ಪ್ಲಾಸ್ಟಿಕ್ ಕಾಳಿ ಇಲ್ಲ. ನಾ ಎದಕ್ಕೆ ಹೇಳಿದ್ದೆ ಅಂತಂದ್ರೆ, ಅದು ಹುಳ ಇದು ಪ್ಲಾಸ್ಟಿಕ್ ಕಾಳಿ ತಿಂದು ಏನು ಕಾಂಪೋಸ್ಟ್ ಮಾಡ್ತೈತೆ ಅನ್ನೋ ಉದ್ದೇಶಕ್ಕೆ ಹೇಳಿದ್ದೆ. ನೀ ಕಂಟಿನ್ಯೂ ಮಾಡ ಅಂತ ಹೇಳಿದ್ರಿ. ಮಾಡಂಥೇಳಿ ಮುಂದೆ ಡಾಕ್ಟರ್ ವೆಂಕಟೇಶ್ಲು, ಶಂಕರ್ ಮೂರ್ತಿ, R.K. ಪಾಟೀಲ್ ಸಾಹೇಬ್ರ ಅಂತೇಳಿ ಸಾಯಂಕಾಲ 4 ಗಂಟೆಲಿದ್ದ ನೀವು ಹೆಂಗೆ ಬಂದಿರಲ್ಲ ಇವತ್ತು ಅವರೆಲ್ಲ ಅದ್ರ ಏನು ಪತಂಗ ರಿಸರ್ಚ್ ಮಾಡೋಕೆ ಏನು ಬೇಕಲ್ಲ ಎಲ್ಲ ತೊಗೊಂಬಂದು 8 ಗಂಟೆ ಮಟ್ಟ ಸಂಶೋಧನೆ ಮಾಡಿದ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿ. ನೋಡಿ ಮಲ್ಲೇಶಪ್ಪ ಮನಸ್ಸು ಮಾಡಿದ್ರೆ ಮ್ಯಾಗ 10 PhD ಮಾಡ್ಬೋದು ಅಂತ ಹೇಳಿದ್ರು. ಅದು ಇದಕ್ಕೆ ನೀರು ಬೇಕಿಲ್ಲ, ಏನೂ ಬೇಕಿಲ್ಲ, ಅನಾದಿ ಕಾಲದಿಂದ ಐತಿ. ಅದೊಂದು ಲಾರ್ವಾ ಒಂದು ಪತಂಗ ಹೋಗತಿ. ಸೇಮ್ ನೀವು ಎಲ್ಲ ನೋಡಿರ್ಬೋದು, ತಿಪ್ಪಿ ಒಳಗೆ ಗೊಂಡಾಳ ಇರುತ್ತೆ. ಯಾರ ಕುಳ್ಬಾನ್ ಹೊಟ್ಟಿದ್ರೆ ಆ ಕುಳ್ಬಾನ್ದೊಳಗೆ ಇಷ್ಟು ಗೊಂಡಾಳ ಬಂದಿರುತ್ತೆ ನೋಡ್ರಿ, ಅದ ಸಾಸಿವೆ ಕಾಳು. ಇದು ನಾವು ಹಿಂಗೆ ಗೂಡು ಮಾಡೋದ್ರಿಂದ ಏನೇನು ಲಾಭ ಅಂತಂದ್ರೆ, ಹಿಂಗೆ ಗುಡ್ಡಿ ಮಾಡೋದ್ರಿಂದ 8 ತಿಂಗಳು ಮಾಯ್ಶ್ಚರ್ ಇರ್ತೈತಿ ರೀ. ಒಟ್ಟು ಅದು ಆರಂಗಿಲ್ಲ, ಕೋಲ್ಡ್ ಮಾಯ್ಶ್ಚರ್ ಇರ್ತೈತಿ. ಕೋಲ್ಡ್ ಮಾಯ್ಶ್ಚರ್ ಇರೋದ್ರಿಂದ ಇವು ಲಾರ್ವಾ ಅಂತ್ರಿ, ಗೊಣ್ಣೆ ಒಳ ರೈನೋಸರ್ ಬಿಟ್ರಸ್ ಅಂತ್ರಿ, ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಅದನ್ನು ತಿಂದು ಹಿಕ್ಕಿ ಮಾಡ್ತಾವ್ರಿ. ಹಿಕ್ಕಿ ಮಾಡಿಂದ ಆ ಹಿಕ್ಕಿ ನಾವು ಭೂಮಿಗೆ ಹಾಕೋದ್ರಿಂದ ಅಲ್ಲಿ ಭಗವಂತ ನೀರು ಮಳೆ ಸುರಿಸ್ತಾನೆ. ನಮ್ಗೆ ಹೆಂಗೆ 16 ಲಘು ಪೋಷಕ ಲ್ಯಾಬ್ ರಿಪೋರ್ಟ್ ತೋರಿಸ್ತೀನಿ ನಿಮ್ಗೆ. 16 ಲಘು ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣುಜೀವಿಗಳು, ಬ್ಯಾಕ್ಟೀರಿಯಾ, ಆಕ್ಟಿನೋಮಸಿಸು, ಫಾಸ್ಫರಸ್, ನೈಟ್ರೋಜನ್ ಫಿಕ್ಸರ್, ಇವೆಲ್ಲವೂ ಅದ್ರಾಗ ಅವೈಲೇಬಲ್ ಅವು. ಇದು ಅಲ್ಲದೆ ಇನ್ನೂ ಒಂದು ಕಾರಣ ಏನೈತೆ ಅಂತಂದ್ರೆ, ಡಾಕ್ಟರ್ C.P. ಚಂದ್ರಶೇಖರ್ ನಿಮ್ಗೆ ಆಗಲೇ ತೋರಿಸಿದ ಕಾಳತ್ತಾರೆ. ಅವ್ರು ಅದ್ರ ಏನು ತೋರ್ಸ್ಯಾರ ಅಂತಂದ್ರೆ ರೀ, 1 kg
ನೀವು ಅದ್ರ ಒಣಗಿದ್ದು ಹಾಕಿದ್ರೆ ಅದು 1.5 kg ನೀರು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ಕೊಂತೈತಿ. ಒಂದು ಸೆಕೆಂಡ್ ವಿಚಾರ ಮಾಡ್ರಿ ನೀವು, ರೈತ ಇಷ್ಟು ಟನ್ ಅನಾದಿ ಕಾಲದಿಂದ ಇಷ್ಟು ಟನ್ ಇಷ್ಟು ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತೇನೆ ಅಂತಿದ್ನಲ್ಲ, ಅಷ್ಟು ಅರ್ಧ ಈಗ ಈಗ ಒಂದು 10 ಟನ್ ಹಾಕ್ಯಾನಂತ ಕೋರಿ 5 ಟನ್ ಹಾಕತ್ರಿ. ಪ್ರತಿ ವರ್ಷ ಅವ್ನ ಮಕ್ಳು ಮೊಮ್ಮಕ್ಳು ಇರೋ ಮಟ್ಟ 5 ಟನ್ ಮತ್ತು 5 ಟನ್ ನೀರು ಅಬ್ಸರ್ವ್ ಮಾಡ್ಕೊಂತೈತಿ. ಹಂಗೆ ಕ್ಯಾಲ್ಕುಲೇಷನ್ ಮಾಡ್ರಿ, ಒಂದು ಹಳ್ಳಿ ಒಂದು ತಾಲೂಕು ಎಷ್ಟು ಮೆಟ್ರಿಕ್ ಇದು ಎಷ್ಟು TMC ನೀರು ಭೂಮಿ ಹಿಡ್ಕೊಂತಿತ್ತು ವಿಚಾರ ಮಾಡಿ ಒಂದು ಸ್ವಲ್ಪ. ಹಾಗಾಗಿ ಅನಾದಿ ಕಾಲದಿಂದ ಬರಗಾಲ ಬಿದ್ದರೂ ಬೆಳೆ ಬರ್ತೈತ್ರಿ. ಇವತ್ತು ನಾವು ತಿಪ್ಪಿ ಗೊಬ್ಬರ ಹಾಕೋದು ಕನ್ವರ್ಟ್ ಮಾಡಿ ಹಾಕೋದು ಸೆಕೆಂಡ್ರಿ ಕೆಲಸ. ತಿಪ್ಪಿ ಗೊಬ್ಬರ ಹಾಕಿದ್ರೂ ಅದು ನೀರು ಅಬ್ಸರ್ವ್ ಮಾಡ್ಕೊತೈತಿ. ಅದು ನೀರು ನಾವು ಮಳೆ ಜಾಸ್ತಿ ಆದಾಗ ನೀರು ಹಿಡ್ಕೊಂಡು ನಮಗೆ ಕೊಡ್ತೈತಿ. ಹಂಗೆ ಇದು ಈ ಗುಡ್ಡಿ ಮಾಡೋದ್ರಿಂದ ಏನು 3 ಕೆಲಸ ಮಾಡುತ್ತೆ. ನಮ್ಮ ರೈತ ಏನು ಹೇಳ್ತಿದ್ರು, ನಮ್ಮ ಊರಾಗ ರೈತರೆಲ್ಲ ಏನು ಹೇಳ್ತಿದ್ರು ಅಂತಂದ್ರೆ, ಈ ವರ್ಷ ಹಾಕಿದ ಗೊಬ್ಬರ ಮುಂದಿನ ವರ್ಷ ಹತ್ತತ್ಲೇ ತಮ್ಮ ಅಂತಿದ್ರು. ಯಾಕೆ ಹಂಗೆ ಹೇಳ್ತಿದ್ರು ಅಂತಂದ್ರೆ ನನಗೆ ಈಗ ತಿಳಿದೈತಿ. ನಮ್ಮ ತಿಪ್ಪಿ ಬರೋಬ್ಬರಿ ಕೈ ಹೊಡೋಗಿರೋದು ಹೀಟ್ ಇರ್ತೈತ್ರಿ. ಅದನ್ನು ತೊಗೊಂಬಂದು ಹರಡ್ತಿದ್ವಿ ನಾವು, ಇಲ್ಲ ಚಕ್ರಬುಟ್ಟಿ ಹೊಡಿತಿದ್ವಿ. ಅವಾಗ ಅದು ಬಿಸಿಲಿಗೆಲ್ಲ ಒಣಗಿ ಮತ್ತು ಹಾರ್ಡ್ ಆಕಿತ್ತು. ಅವಾಗ ಪರಮಾತ್ಮ ಮಳೆ ಹೊಯ್ತಿದ್ದ, ಅದೆಲ್ಲ ಕೋಲ್ಡ್ ಆಕಿತ್ತು. ಕೋಲ್ಡ್ ಆದಾಗ ಅದು ಇವೆಲ್ಲ ಸೂಕ್ಷ್ಮಾಣುಜೀವಿಗಳು ತಿಂದು ಹಿಕ್ಕಿ ಹಾಕ್ತಿದ್ವು. ಹಿಕ್ಕಿ ಹಾಕಿಂದ ಅದು ನಮಗೇನು 16 ಲಘು ಪೋಷಕಾಂಶಗಳು ಬೇಕಲ್ಲ ಅದು ಕೊಡ್ತಿತ್ತು. ಮತ್ತು ಅದನ್ನು ಅಡಿಗೆ ಬಟ್ರ್ ಬೇಕಲ್ಲ, ನೈಟ್ರೋಜನ್ ಫಿಕ್ಸರ್, ಆಕ್ಟಿನೋಮೈಸಿಸ್, ಫಾಸ್ಫರಸ್ ಸೊಲ್ಯೂಬಲ್ ಬ್ಯಾಕ್ಟೀರಿಯಾ, ಇವೆಲ್ಲವೂ ಹೆಚ್ಚಿನ ನಾವು ಪ್ರತಿ ವರ್ಷ ಹಾಕ್ಕೊಂತಿದ್ದವು. ಅಂದ್ರೆ ನಮಗೆ ಅವಾಗ ಭೂಮಿ ಸಾಕಷ್ಟು ಪೋಷಕಾಂಶಗಳು ಸೂಕ್ಷ್ಮಾಣುಜೀವಿಗಳು ಇರೋದ್ರಿಂದ ರೋಗ ರುಜಿನ ಬರ್ತಿದ್ದಿಲ್ಲ. ಇದನ್ನು ಅವರು ನಾ ಇಷ್ಟೆಲ್ಲ ಕತೆ ಹೇಳಿದ್ದನ್ನು ಒಂದು ಮಾತು ಹೇಳ್ತಿದ್ರು. ನಾವು ಈ ಥರ ಮಾಡೋದ್ರಿಂದ, ಈಗ ಈ ಥರ ಮಾಡೋದ್ರಿಂದ 1 ಗಾಡಿ ಗೊಬ್ಬರ 2 ಗಾಡಿ ವ್ಯಾಲ್ಯೂಯೇಷನ್ ಆಕತಿ. ಹೆಂಗಂತ ನನ್ನ ಕಡೆ ರಿಪೋರ್ಟ್ ಐತಿ. ನಮ್ಮ ಖಾಲಿ ಘನಜೀವಾಮೃತ ಚೆಕ್ ಮಾಡಿಸಿದ್ರೆ 45 ಲಕ್ಷ ಬ್ಯಾಕ್ಟರಿ ಇದ್ರೆ, ಇದು ಲಾರ್ವಾ ತಿಂದ ನಂತರ 3 ಕೋಟಿ ಬ್ಯಾಕ್ಟರಿ ಐತಿ. ಇನ್ನು ಡಬಲ್ ಆತ್ರಿ ಹೆಂಗತ್ರಿ ನೋಡ್ರಿ. ಮಾಯ್ಶ್ಚರ್ ಮ್ಯಾಕ್ಸಿಮಮ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟು ಐತ್ರಿ ಅದ್ರಾಗ? 152. ಅಂದ್ರೆ ಒಂದು kg ಹಾಕಿದ್ರೆ 1.5 kg ನೀರು ಹಿಡಿತೈತ್ರಿ. ಅದು ಯಾವ್ದು ತಂಬಲ್ಲಿ ಪಟ್ನ ತಂಬ. ಹಿಂಗೆ ಕ್ಯಾಲ್ಕುಲೇಷನ್ ಮಾಡ್ರಿ ನೀವು. ನಾವು ಎಷ್ಟು ಟನ್ ಹಾಕ್ತೇವಲ್ಲ, ಪ್ರತಿ ವರ್ಷ ಅಷ್ಟು ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡ್ತೇವಲ್ಲ, ನಾವು ಇದನ್ನ ಮರ್ತೇವಲ್ಲ. ಇದು ಪ್ರಜ್ಞೆ ಬರ್ಬೇಕ್ರಿ. ಇದೇನಿದು? ಇದರಿ ಇದು ಲಾರ್ವಾ ತಿಂದು ಗೊಣ್ಣಿ ಒಳ ತಿಂದು ನಾವು ಗೊಣ್ಣಿ ಒಳ ಅಂತೀವಲ್ಲ, ಗೊಣ್ಣಿ ಒಳ ತಂದು ಇದು ನನ್ನ ಕಡೆ ಟನ್ ಗಟ್ಲೆ ಐತಿ, kg ಗಟ್ಲೆ ಅಲ್ಲ. ಈಗ ತೋರಿಸಿ ಅದನ್ನ ನನ್ನ ಆಸೆ ಇದಾರೆ. ನಮ್ಮ ರೈತನ ಮನೆಯಾಗ ಎಲ್ಲ ಐತಿ, ನಾವು ಭಿಕ್ಷಾ ಬಿಡಾಕತ್ತೇವೆ ಅವ್ರ ಕಡೆ. ಓ, ಸಗಣಿಯಿಂದ ಇದು ತಯಾರಾಗಿ? ಹೌದೌದ್ರಿ. ಓಕೆ. ಇದು ನೀವು ನೋಡ್ತೀರಲ್ರಿ, ನಾ ಕೊಟ್ಟಿದ್ದಲ್ಲ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈಂಟಿಸ್ಟ್, ಇನ್ಸ್ಟಿಟ್ಯೂಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಧಾರವಾಡ, ಡಾಕ್ಟರ್ CP ಚಂದ್ರಶೇಖರ್ ಸಾಹೇಬ್ರು ಕೊಟ್ಟಿದ್ದೆ. ಏನು ಇದ್ರ ಎಷ್ಟು ಮೈಚರ್ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟೈತ್ರಿ? 152. ಅಂದ್ರೆ 1 kg ಹಾಕಿದ್ರೆ ಇನ್ನು 1.5 kg ನೀರು ಹಿಡಿತೈತ್ರಿ. ಇದು ಒಂದೇ ಹಿಡಿಸಿದ್ರೆ ಬಿಡಂಗಿಲ್ಲ. ಪ್ರತಿ ವರ್ಷ ನಮ್ಮ ಮನ್ಯಾಗ ಹೆಂಗೆ ಒಂದು ಟ್ಯಾಂಕ್ ಕಟ್ಕೊಂತೀವಲ್ಲ, ನಮ್ಗೆ ನೀರು ಬೇಕಂದ್ರೆ ಖಾಲಿ ಆದ್ರೆ ಮತ್ತೆ ಹೆಂಗೆ ತುಂಬಿಸ್ತೀವಲ್ಲ, ಹಂಗೆ ಖಾಲಿ ಆಗೋದು ತುಂಬುದು. ಇದು ಟ್ಯಾಂಕ್ ಕಟ್ಟಿಸ್ದಂಗೆ. ಇದು ಹಂಗೆ ಕ್ಯಾಲ್ಕುಲೇಷನ್ ಮಾಡ್ರಿ ನೀವು. ಇದನ್ನ ಏನು ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ರೆ, ಒಂದು ಹಳ್ಳಿಗೆ ಎಷ್ಟಾಯ್ತು, ಒಂದು ತಾಲೂಕಿಗೆ ಎಷ್ಟಾಯ್ತು, ಒಂದು ಜಿಲ್ಲಾಕ್ಕೆ ಎಷ್ಟಾಯ್ತು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು TMC ನೀರು ಭೂಮಿ ಒಳಗೆ ಹೋಗಿತ್ತು ನಮ್ಮ ಅನಾದಿ ಕಾಲದ ರೈತರದು. ಅಷ್ಟು TMC ನೀರು ಹೊರಗೆ ಹೊಂಟೈತಲ್ಲ. ಈಗ ನಾವು ಆನೆ ಕಟ್ಟೋದು ಬೇಡ, ಏನು ಬ್ರಿಡ್ಜ್ ಕಟ್ಟೋದು ಬೇಡ, ಇದನ್ನ ಭೂಮಿಯಾಗ ಸೇರಿಸಿದ್ರೆ ಅಷ್ಟು TMC ನೀರು ಕ್ಯಾಲ್ಕುಲೇಷನ್ ಮಾಡ್ರಿ. 1 kg ಹಾಕಿದ್ರೆ ಒಬ್ಬ ರೈತನ ಹೇಳ್ತಾ ಇರೋದು, ಒಂದೊಂದು ಟನ್ ಹಾಕಿನಂತಂದ್ರೆ ಅದು ಪರಿವರ್ತನೆ ಮಾಡಿ ಊರಿಗೆ ತಾಲೂಕಿಗೆ ಕ್ಯಾಲ್ಕುಲೇಷನ್ ಮಾಡ್ರಿ. ನಾವು ಅಲ್ಲಿ ಇಷ್ಟು TMC ನೀರು ಬಿಡ್ರಿ ಅಂತ ಹೇಳಿದೀವಿ. ನಮ್ಮಲ್ಲೇ ನೀರು TMC ಹಿಡ್ಕೊಳ್ಳುವಂಥ ಕೆಪಾಸಿಟಿ ಐತಲ್ಲ, ಯಾಕೆ ಮಾಡಬಾರ್ದು ಇದನ್ನ? ಅದ್ಭುತವಾದಿದೆ ಸಾಹೇಬ್ರೆ. ಒಂದು ಕೆಲಸ ಮಾಡೋಣ, ನನಗೆ ಇನ್ ಡೀಟೇಲ್ ಆಗಿ ಇಲ್ಲೆಲ್ಲ ನೀವು ಕೃಷಿ ವಿಶ್ವವಿದ್ಯಾನಿಲಯದವರು ನಿಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನೀವೇನು ಸುಮ್ಮನೆ ನಿಮಗೆ ತಿಳಿದಿದ್ದೇನು ಮಾತಾಡ್ತಿಲ್ಲ, ರಿಪೋರ್ಟ್ ಇಟ್ಕೊಂಡು ಮಾತಾಡ್ತೀವಿ. ಇದು ಯಾಕೆ ರಿಪೋರ್ಟ್ ಬಂತಂದ್ರೆ ಅದ್ರ ಒಂದು ಹಿಸ್ಟ್ರಿ ಹೇಳ್ತೀನಿ. ಸರ್ಕಾರದೊಳಗೆ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಒಂದು ಸ್ಕೀಮ್ ಬಂತ್ರಿ ಈಗ 5 ವರ್ಷದಿಂದ. ಅವಾಗ ನಮ್ಮ ಧಾರವಾಡ ಯೂನಿವರ್ಸಿಟಿ ಬಹಳ ಕೆಲಸ ಮಾಡ್ತಿದ್ರ ಒಳಗ. ಪ್ರತಿಯೊಬ್ಬರು ರೈತರೊಳಗೆ ಹೊಸ ಏನ್ ಬಂದವು ಅದನ್ನೆಲ್ಲ ಲ್ಯಾಬ್ ಅನಾಲಿಸಿಸ್ ಮಾಡಿಸಿ ಅದ್ರದ್ದು ಏನೈತೆ ಅಂತೇಳಿ ಎಲ್ಲ ಲ್ಯಾಬ್ ಡಾಕ್ಟರ್ CP ಚಂದ್ರಶೇಖರ್ ಅಂತೇಳಿ ಬಹಳ ಕೆಲಸ ಮಾಡ್ಯಾರ 5 ವರ್ಷ. ಮತ್ತೆ 5 ವರ್ಷ ನಮ್ದು ಇಲ್ಲೇ ಬಂದು ಮಣ್ಣು ಸಾಯಿಲ್ ಎಲ್ಲ ತಗೊಂಡು ಗೌರ್ಮೆಂಟ್ ಆಫ್ ಇಂಡಿಯಾ ಕಳ್ಸ್ಯಾರಿ. ನಮ್ಮ ಸಾಯಿಲಿನ ರಿಪೋರ್ಟ್ ಐತೆ ನೋಡ್ರಿ ನಿಮ್ಮ ಕಡೆ. ಗೌರ್ಮೆಂಟ್ ಆಫ್ ಇದೆ ನಮ್ಮ ಸಾಯಿಲ್ ರಿಪೋರ್ಟ್. ಇದು ಕನ್ವೆನ್ಷನ್ ಪರ್ವನ್ರಿ. ಇದೈತಲ್ರಿ, ಇದು ಎಲ್ಲ ಕೆಮಿಕಲ್ ಹಾಕಿದಂತ ರೈತ ಅಂದ್ರಿ. ಇಲ್ಲೇ ಐತೆ ನೋಡ್ರಿ, ಇದು ನಂದ್ರಿ. ಇದಕ್ಕೆ ಎಷ್ಟು ಡಿಫ್ರೆಂಟ್ ಐತೆ ನೋಡ್ರಿ. ಇದು ರೀ ಕೆಮಿಕಲ್ ಹಾಕಿ ಬೆಳೆದವಂದ್ರಿ, ಇದು ನಂದ್ರಿ. ಎಷ್ಟು ಫರಕ್ ಐತೆ ನೋಡ್ಕೊರಿ. ಅದಕ್ಕೆ ರೀ ನಾ ಏನ್ ಹೇಳ್ತೇನೆ ಅಂತಂದ್ರೆ, ಕೃಷಿಗೆ ನೀವು ಯಾವ್ದಾರ ಹೆಸರು ಇಟ್ಕೋರಿ, ಅನಾದಿ ಕಾಲದ ಕೃಷಿ ಸತ್ಯ ಇತ್ತಲ್ಲ, ಆ ಕೃಷಿ ಬೆಳಕಿಗೆ ಬರ್ಬೇಕಾಗೈತಿ. ನಾವು ಇವತ್ತು ಏನೋ ಒಂದು ಹಾಕಿ ಬೆಳಿತೀವಿ. ಇದು ಈ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಏನ್ ಮಾಡಕ್ ಹತ್ತೈತಿ ನೀವು? ಇದು 1 kg ಖಾಲಿ ಸಗಣಿ ನೀವು ಹಿಂಗ ಒಯ್ರಿ, ಇದನ್ನ ಹಿಂಗ ಓದ್ ನೀರಾಗಿಡ್ರಿ, ಇದು ಎಷ್ಟು ನೀರು ಹಿಡಿತೈತಿ?
ಅನ್ನೋದು ವಿಚಾರ ಮಾಡ್ರಿ. ಓಕೆ. ಅವಾಗ ರೀ ಪ್ರತಿ ವರ್ಷ ಇಷ್ಟು ಬ್ಲಡ್ ಮಳಿ ಬರುತ್ತೆ. ಅವಾಗ ಅದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಗೋದಿಲ್ಲ. ನನಗೆ ನೀರು ಇಲ್ದಂಗೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಕ್ರಾಪ್ ಅದಾವ್ರಿ. ನಾನು ಪೇರ್ಲ ಗಿಡ ಅವೆಲ್ಲ ಬೆಳೆದೀನಿ. ಒಂದು ನೀರು ಕೊಡಂಗಿಲ್ಲ ಅವಕ್ಕ. ನಿಮ್ಗೆ ತೋರಿಸ್ತೀನಿ ನಿಮ್ಗೆಲ್ಲ ಇವನಿಗೆ. ಏನು ನೋಡ್ರಪ್ಪ. ಈ ಥರ ಒಂದು ಬುಟ್ಟಿ ಸಗಣಿ 30 kg ಸಗಣಿ ರೀ. ಈ ಥರ ಹರಡ್ಕೋಬೇಕ್ರಿ. ಹರಡ್ಕೊಂಡ್ರಿ ಇದಕ್ಕೆ ರೀ ನಾನು ಈಗ 18 ವರ್ಷ ಆತ್ರಿ ಇದು ಮಾಡಕತ್ತಿ. 18 ವರ್ಷದಾಗ ಒಂದು 10 ವರ್ಷ 12 ವರ್ಷ ರೀ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ. ಇನ್ನು 8 ವರ್ಷ ಬೆಲ್ಲ ಬಿಟ್ಟು ಬರೀ ಮಣ್ಣ ಗೋಮೂತ್ರ ಹಾಕಿ ಮಾಡೀನಿ. ಅವ್ನು ಎರಡೂ ಲ್ಯಾಬ್ ಚೆಕ್ ಮಾಡ್ಸೀನಿ. ಬೆಲ್ಲ ಹಿಟ್ಟು ಹಾಕಿದ್ದು ಅದೇ ರಿಪೋರ್ಟ್ ಬಂದೈತಿ. ಹಂಗ ಮಣ್ಣು ಗೋಮೂತ್ರ ಹಾಕಿ ಮಾಡಿದ್ದು ಹಂಗ ಬಂದೈತಿ. ಹಂಗಾಗಿ ನಾ ಬೆಲ್ಲ ಹಿಟ್ಟ ಬಿಟ್ಟೇನೀಗ. ಬೆಲ್ಲ ಹಿಟ್ಟು ಹಾಕೋದು ತಪ್ಪು ಅಂತ ನಾ ಹೇಳಂಗಿಲ್ಲ. ನಮ್ಗೊಂದು ಟೈಮ್ನಾಗ ಅದು ಹೊರೆ ಆಗ್ಬೋದು. ಬೆಲ್ಲ ತರೋದು ಹಿಟ್ಟು ತರೋದು ಹೊರೆ ಆಗ್ಬೋದು. ಹಂಗಾಗಿ ಬಿಟ್ಟು ಮಾಡಿದ್ರು ನಡಿತೈತಿ, ಹಾಕಿ ಮಾಡಿದ್ರು ನಡಿತೈತಿ. ಈಗ ಬಿಟ್ಟ ಮಾಡೋದು ಅದು ವಿಷಯ ಹೇಳ್ತೀನಿ ನಿಮಗೆ. ಬಿಟ್ಟ ಮಾಡೋಣ್ರಿ. ನೀವು ಹಾಕ್ಬೇಕಂತಂದ್ರೆ ಇಂಥ ಬುಟ್ಟಿ ಒಂದು ಬುಟ್ಟಿ ಸಗಣಿಗೆ ರೀ 1/4 kg ಬೆಲ್ಲ 1/4 kg ದ್ವಿದಳ ಹಿಟ್ಟು ಹಾಕ್ಬೇಕ್ರಿ. ಎಷ್ಟು ಸಗಣಿಗೆ? ಒಂದು ಬುಟ್ಟಿ ಅಂದಾಜು ತೂಕ ಮಾಡ್ಬೇಡಿ. ಇಂಥ ಒಂದು 30 kg ಅಂದಾಜು 25 ಒಂದು ಬುಟ್ಟಿ 30 kg ಇದು ಈ ತರ ಮಾಡಿದಂದ್ರಿ ಇದಕ್ಕೆ 1/4 kg ಬೆಲ್ಲ 1/4 kg ದ್ವಿದಳ ಹಿಟ್ರಿ ಒಂದು 2-3 kg ಮಣ್ಣು ಹಾಕ್ಬೇಕ್ರಿ. ಗೋಮೂತ್ರ ಹಾಕ್ಬೇಕ್ರಿ. ಇದಕ್ಕೆ ಹಾಕ್ಬೇಕು. ಅದನ್ನ ಹೇಳಂಗಿಲ್ಲ. ಯಾಕೆ ಇಷ್ಟ ಹಾಕಂತ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತಂದ್ರ ಒಂದ್ಸರಿ ನಿಮ್ಮ ಹಸುವ ಅಳ್ಳಕ್ ಹಾಕ್ತೈತಿ ಸಗಣಿ, ಒಂದ್ಸರಿ ನಿಮ್ಮ ಹಸು ಗಟ್ಟಿ ಹಾಕ್ತೈತಿ. ನಾ ಇಷ್ಟು ಲೀಟರ್ ಅಂತ ಹೇಳಿದ್ರೆ ಕಲ್ಸ್ಬೇಕಾರೆ ನಿಮ್ಗೆ ಹದ ಬರಂಗಿಲ್ಲ. ಹಂಗಾಗಿ ನಿಮ್ಗೆ ಅದ್ ನಾ ತೋರಿಸ್ತೀನಲ್ಲ ಆ ಹದ ಬರುವಂಗ ನೀವು ಕಲ್ಸ್ಕೋಬೇಕು. ಆ ಒಂದು ವಿಚಾರಕ್ಕೆ ನಾನೀಗ ಮಣ್ಣು ಹಾಕ್ತೇನೆ ರೀ. ಮಣ್ಣು ಎಷ್ಟು ಹಾಕ್ಬೇಕು? ಮಣ್ಣು 3-4 ಬಗ್ಸಿ ಹೆಚ್ಚು ಹಾಕಿದ್ರೆ ಏನು ತೊಂದರೆ ಇಲ್ಲ. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. 30 kg ಸಗಣಕ್ಕೆ 3-4 ಇದು 2 kg 3 kg ರೀ. ಈ ಮಣ್ಣೊಳಗೆ ಇಂಥ ಮಣ್ಣು ಅಂತ ಏನಾರ ಐತನ? ಫಲವತ್ತತೆ ಗಿಡದ ಬುಡಕಲ್ರಿ ಬದುವಿನ ಮಣ್ಣು ಇದು ಚೆನ್ನಾಗಿರುತ್ತೆ. ಅಂದ್ರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಹಕ್ಕಿ ಪಕ್ಷಿ ಇರ್ತಾವಲ್ಲ ಆ ಸೂಕ್ಷ್ಮಾಣುಜೀವಿಗಳು ಇದ್ರಾಗ ಡೆವಲಪ್ಮೆಂಟ್ ಆಕವ್ರಿ. ಅದು ಕೆಂಪು ಮಣ್ಣು ಕರೆ ಮಣ್ಣು? ಎಸ್, ಭಾಳ ಬೆಸ್ಟ್ ಪ್ರಶ್ನೆ ಕೇಳಿದ್ರಿ. ಈ ಸಗಣಿ ಐತಲ್ರಿ ಇದು ಗುಡ್ಡಿ ಬೀಳ್ತೈತಲ್ರಿ ಇದು ಅಕಸ್ಮಾತ್ ಮಸಾರಿಗೂ ಹಾಕಿದ್ರೆ ಕೆಂಪು ಮಣ್ಣಿ ಹಾಕಿದ್ರೆ ಅದ ಕಲರ್ ಪರಿವರ್ತನೆ ಆಕೈತಿ. ಅಕಸ್ಮಾತ್ ನೀವು ಇದನ್ನ ಎರೆಮಣ್ಣಿಗೆ ಹಾಕಿದ್ರೆ ಎರೆಮಣ್ಣಿಗೆ ಪರಿವರ್ತನೆ ಆಕೈತಿ. ಆ ಮಣ್ಣಿನ ಗುಣಮಟ್ಟಕ್ಕೆ ಪರಿವರ್ತನೆ ಆಗ್ಬಿಡ್ತಾರೆ. ಅದ್ರ ಬಗ್ಗೆ ಎರಡು ವಿಚಾರ ಇಲ್ಲ. ಎರಿ ಕರ್ಲ್ ಅಂತಾರೆ ಆ ಥರ ಏನಿಲ್ಲ. ಈ ಥರ ಮಣ್ಣು ಹಾಕ್ಬೇಕ್ರಿ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಇದರಿ. ಇಲ್ಲಿ ಹಿಂಗೆ ಹಳಕ್ ಹಳಕಿರ್ತಲ್ರಿ ಇದು ಏನಾಕೈತ್ರಿ ಬಿಸಿಲಿಗೆ ಗಟ್ಟಿ ಆಗ್ಬಿಡ್ತ್ರಿ. ಕಲ್ಲು ತೊಗೊಂಡು ಹೊಡೆದ್ರೆ ಹೊಡೆಯಂಗಿಲ್ಲ. ಇವಾಗ ಇದನ್ನ ಕಲಿಸ್ತೇವಲ್ರಿ ನೋಡ್ರಿ ಹೆಂಗಾಕತ್ತದ. ಹಂಗಾರೆ ಒಂದು ಗೊತ್ತಾಯ್ತು ನನಗೀಗ. ದನಕಾರ ಇಲ್ದಂಗ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಅದು ನಿಮ್ಗೆ ಬಿಟ್ಟು ನಾ ಇಷ್ಟು ಪೂರ್ತಿ ನೋಡ್ರಿ ನೀವ ಕೊನೆಗೆ ಹೇಳಿರಂತೆ ಅದನ್ನ. ಯಾಕಂದ್ರೆ ಈಗ ಅದು ಇದ್ದ ತಾನೇ ಸಗಣಿ ಅಲ್ರಿ. ಮತ್ತು ಅನಾದಿ ಕಾಲದ ರೈತರು ಅವ್ರು ಅಲ್ಲಿ ಇದನ್ನ ಏನು ಮಾಡ್ರೆ ಗೊತ್ತಂದ್ರೆ ನಮಗೆ ಇವಾಗ ಪ್ರಜ್ಞೆ ಇಲ್ಲ. ಇದ್ರೊಳಗೆ ನಾನು ಈಗ ಕಂಡುಕೊಂಡಿನ ಗೊತ್ತಾಗೈತಿ. ಇವರು ಈ ಜಗತ್ತಿನಾಗ ಎತ್ತರ ಮ್ಯಾಗಿಟ್ಟು ಏನಾರ ಪೂಜೆ ಮಾಡಿದ್ದು ಗೊತ್ತೈತೆ ನಿಮ್ಗೆ? ಎತ್ತು ಭಾಳ ಎತ್ತರ ಮ್ಯಾಗಿಟ್ಟು ಪೂಜೆ ಮಾಡಿದ್ದು ಏನಾರ ಗೊತ್ತೈತೆ ನಿಮ್ಮ ಸ್ವಾಮ? ಸಗಣಿ ಅಷ್ಟು ಭಾಳ ಎತ್ತರ ಮ್ಯಾಗ ಇಡ್ತಾರ. ಅವ್ರ ಮನಿ ಮ್ಯಾಗಿಟ್ಟು ಪೂಜೆ ಮಾಡ್ತಾರೆ ಇದನ್ನ. ಇದ್ರೊಳಗೆ ಇಷ್ಟು ಶಕ್ತಿ ಐತೆ ಅನ್ನೋದಕ್ಕೆ ಅವ್ರು ದೇವತಾ ಭಾವನೆ ಬಂದೈತಿ. ನನಗೆ ದೇವ್ರು ಎಲ್ಲಿದಾನ ಅಂದ್ರೆ ನನ್ನ ಸಗಣ್ಯಾಗ ಅದ. ನನಗೆ ನಾ ಕಂಡುಕೊಂಡಿದ್ದು 20 ವರ್ಷ ದೇವ್ರ ಸಗಣ್ಯಾಗ ಕಂಡಿನ. ದೇವ್ರು ಎಲ್ಲಿ ಇಲ್ಲ, ನಾನು ಸಗಣ್ಯಾಗ ಅದಾನ ಪ್ರತಿನಿತ್ಯ. ನಾನು ಅದು ಆ ದೇವ್ರ ಇದೆ. ಒಂದು ದಿನಕ್ಕೆ ರೀ 160 kg ಸಗಣಿ ಕಲಿಸ್ತೇನೆ. ನಾ ಎಲ್ಲರೂ ಊರಿಗೆ ಹೋದ್ರೆ ಈ ಥರ ಗುಡ್ಡಿ ಹಾಕಿರ್ತೀನಿ. ನನಗೆ ಬಿಡು ಇದ್ದಾಗ ಕಲಿಸಿ ಅಲ್ಲಿ ತೋರಿಸ್ತೇನೆ ನಿಮಗೆ. ಅದಕ್ಕೆ ರೀ ದೀಪಾವಳಿಯಾಗ ರೀ ಪ್ರತಿಯೊಬ್ಬರು ಇದನ್ನ ಇದು ಎಲ್ಲ ಶಕ್ತಿ ಇದ್ದದ್ದು ಅವ್ರಿಗೇನು ಖಂಡಿತ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಅವರು ಇದನ್ನ ಪೂಜೆ ಮಾಡ್ತಿದ್ರು. ಓಕೆ, ನಾವು ಪಾಂಡವರ ನೆಪದಲ್ಲಿ ಇದನ್ನ ಪೂಜೆ ಮಾಡ್ತೀವಿ. ಅದ್ರೊಳಗೆ ಇಷ್ಟೆಲ್ಲ ಸಂಪತ್ತು ಐತ್ರಿ. ಈಗ ನಾವು DAP ಯೂರಿಯಾ ಹಾಕೋದ್ರಿಂದ ಅದು ಬೆಳೆಸಿ ಬಿಡ್ತೈತಿ. ಇದು 3 ಕೆಲಸ ಮಾಡ್ತೈತಿ. ಏನು 3 ಕೆಲಸ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ಮೆಂಟ್ ಮಾಡುತ್ತೆ, ಮತ್ತು 16 ಲಘು ಪೋಷಕಾಂಶಗಳು ಕೊಡುತ್ತೆ, ಮತ್ತು ನೀವು ಒಳ್ಳೆ ವಾಟರ್ ಟ್ಯಾಂಕ್ ಕಟ್ಟಿಸ್ದಂಗೆ ಆಗತ್ತೆ ನಿಮ್ಮ ಹೊಲಕ್ಕೆ ರೀ. ಅದು ಇಂಪಾರ್ಟೆಂಟ್ ಅಲ್ರಿ. ನೀರು ಈಗ ನಾವು ಊಟ ಮಾಡಿ ನೀರು ಕುಡಿಯಬೇಕಲ್ಲ. ನಾವು ಈ ಯೂರಿಯಾ ಗೊಬ್ಬರ DAP ಹಾಕಿದ ನೀರು ಮತ್ತು ನೀರು ಎಲ್ಲಿಂದ ಕುಡಿಸ್ತೀರಿ? ಈಗ ಹಾಕಿದ್ದು ಗೋಮೂತ್ರ ಅನ್ರಿ? ಗೋಮೂತ್ರ ಸಾಹೇಬ್ರ, ಗೋಮೂತ್ರ ರೀ. ಬೈ ಚಾನ್ಸ್ ನಿಮ್ಗೆ ಗೋಮೂತ್ರ ಕಡಿಮೆ ಇದ್ದು ಅಂತಂದ್ರೆ ಸ್ವಲ್ಪ ನೀರನ್ನ ಹಾಕ್ಕೋಬೋದು. ಏನು ತೊಂದರೆ ಇಲ್ಲ. ಓಕೆ, ಏನು ಓದಿರಿ ಸರ್ ನೀವು? ಓದಿ ಅದಕ್ಕೆ ಉಪಯೋಗ ಹತ್ತಿಲ್ಲ ಬಿಡ್ರಿ. ಅದು ಓದಲ್ಲ ಅಂತೀರಿ? ಓದಲ್ಲ. ಇದು ಜಿದ್ದಿಗೆ ಅಂದ್ರೆ ನಮ್ಮ ಹಿಂದಲ್ ಹಿರಿಯರು ನೀವು ಹೆಂಗೆ ಬಂದಿರಲ್ಲ, ನೀವು ಅಲ್ಲಿ ಹೋಗಿ ಭಾಳ ಸಂಧ್ಯಾಗ ಹೋಗಿ ಹಳಬರು ಮಾತಾಡ್ತಿರಲ್ಲ, ಅವ್ರು ಉಳಿಬೇಕಂತ ನಾವು ಮಾತಾಡ್ಸಕತ್ತಿರಲ್ಲ. ಹಂಗ್ರಿ ನಾನು ಇದು ನಮ್ಮ ಅಜ್ಜಂದು, ನಮ್ಮ ಅಜ್ಜ ಅಂತ ಅಷ್ಟೇ ತಿಳ್ಕೊಬೇಡ್ರಿ. ಈ ಭೂಮಿ ಮ್ಯಾಗ ಎಷ್ಟು ಜನ ರೈತರು ಇದ್ರಲ್ಲ
ಅಷ್ಟು ರೈತರದು ಸತ್ಯ ಅಸತ್ಯ ಅಂತ ತಿಳ್ಕೊಬೇಕು. ನಾನು ಯಾರಿಗೂ ಹೇಳ್ಬಾರ್ದಿದ್ರ ನಾ ಬದುಕಬೇಕಿದ್ರಾಗ ಅಂತೇಳಿ ಬದುಕಾಕತ್ತೀನಿ. ಇದನ್ನ ಬಿಟ್ಟು ನಾವು ಅಕಸ್ಮಾತ್ ನೀವು ಏನಾರ ಕಂಡು ಹಿಡಿದ್ರೆ ನಾ ಒಂದು ಬಾಟ್ಲಿ ಚಲೋ ಮಲೇಶಪ್ಪ ಅಂದ್ರೆ ಮುಟ್ಟುದಿಲ್ಲ, ಒಟ್ಟ ಮುಟ್ಟಂಗಿಲ್ಲ ರೀ. 20 ವರ್ಷ ಆತ್ರಿ. ಜಗ್ ಮಂದಿ ಹೇಳ್ತಾರೆ 1-2 ಸಾಲ ನಮ್ಮ ಔಷಧಿ ಹೊಡೆದು ನೋಡ್ರಿ ಅಂತೇಳಿ. ನಾವು ಹೊಡಿದಿಲ್ಲ. ನಾನು ನಮ್ಮ ತಂದೆ ಏನು ಮಾಡ್ಯಾರ, ನಮ್ಮ ಈ ಹಿಂದಿಲ್ ಹಿರಿಯರು ಏನು ಮಾಡ್ಯಾರಲ್ಲ ಅದನ್ನ ಮಾಡವ ಅಂತ ಹೇಳಿ. ಗೋಮೂತ್ರ ಹಾಕೋದು, ಮಣ್ಣು ಹಾಕೋದು, ಇಷ್ಟು ಕಲಿಸಿ ಮುಗಿದು ಹೋತ್ರಿ. ಇಲ್ಲ ಅಲ್ಲಿ ಕಲ್ಸೋದು, ಅಲ್ಲಿ ಹಾಕೋದು ಸ್ಟೋರಿ ಎಲ್ಲ ತೋರಿಸ್ತೀನಿ ನಿಮಗೆ, ಹೆಂಗೆ ಆಕತಿ ಏನೇನು ಆಕತಿ ಅಂತೇಳಿ. ಒಂದೆರಡು ತೋರ್ಸ್ಕೊಂಬರ್ತೇನೆ ರೀ. ಎಷ್ಟು ನಿಮಿಷ ಆಯ್ತುರಿಪ್ಪ? ಏನಿಲ್ಲ, 3 ನಿಮಿಷ ಆಯ್ತು. ಇದನ್ನ ಒಂದು 150 kg ಕಲಿಸ್ಬೇಕಂತಂದ್ರೆ ಭಾಳ ಅಂದ್ರೆ 1.5 ತಾಸು ಹಿಡ್ಕೊರಿ. ಇಟ್ಟು ಮಾಡಿಬಿಟ್ರಿ ಇದನ್ನ ಹಿಂಗೆ ಹೊಳ್ಳಿ ನೋಡ್ಬೇಡ್ರಿ ನೀವು. ಸೀದಾ ನಿಮ್ಗೆ ಯೂರಿಯಾ DAP ಹೆಂಗೆ ಚೀಲ ಆಕತ್ತಲ್ಲ ಹಂಗೆ ಹುಳ ತಿಂದು ಅವ್ನು ಚೀಲ ಮಾಡಿ ಕೊಡ್ತೈತೆ ನಿಮ್ಗೆ. ಮಳೆ ಬಂತಂದ್ರೆ ಎರೆಹುಳ ಹುಡ್ತಾವೆ ಇದ್ರಾಗ. ಮಳೆ ಬರಲಿಲ್ಲ ಅಂದ್ರೆ ಇಲ್ಲಿ ಅರ್ವ ಗೊಣ್ಣಿ ಹುಳ ಅಂತ ತಿಂದು ಇನ್ನೊಂದು ಹುಳ ಐತೆ ನಿಮ್ಗೆ ತೋರಿಸ್ತೀನಿ ಅದೆಲ್ಲ. ಮತ್ತು ರೀ ಇದ್ರೊಳಗೆ ಹಾಸಿ ಬಂದಿದ್ದ ಆಹಾರ ನೀವೇನು ಮಾರ್ಕೆಟ್ನಾಗ ಹೋಗಿ ಒಳ್ಳೆ ಕ್ವಾಲಿಟಿ ಕೊಡ್ರಿ, ಚಲೋ ಪ್ರೊಡಕ್ಷನ್ ಕೊಡ್ರಿ ಅಂತ ಹೇಳ್ತಿರಲ್ಲ, ಇದ್ರೊಳಗೆ ಬಂದಂಥ ಆಹಾರ ಕ್ವಾಲಿಟಿ ಅಂತ ನೀವು ಏನು ಮಾಡಿ ಬೆಳೆದ್ರು ಬರೋಂಗಿಲ್ಲ. ಅಷ್ಟು ಒಳ್ಳೆ ಫುಡ್ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ಇದು ಲ್ಯಾಬ್ ರಿಪೋರ್ಟ್ ಐತ್ರಿ ನನ್ನ ಕಡೆ. ಅದ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರ್ ಶೈಲಾ ಮೇಡಮ್ ಅಂತ. ಬಟ್ ನೀವು ಭಾಳ ಖುಷಿ ಆಗಿದ್ದು ನನಗೇನಂದ್ರೆ ನೀವು ಎಲ್ಲದನ್ನು ಟೆಸ್ಟ್ ಮಾಡಿಸ್ತೀರಿ, ಅದನ್ನ ಇಟ್ಕೊಂತೀರಿ, ಅದ್ರ ಪ್ರಕಾರ ನಡೀತೀರಿ. ಅದು ಭಾಳ ಒಳ್ಳೆ ಬೆಳವಣಿಗೆ ಅಂತ ಅನಿಸ್ತು ನನಗೆ. ಇಲ್ರಿ, ನಮ್ಮ ಫುಡ್ ಮೆಥಡ್ನಾಗ ಏನು ಮಾಡ್ತಿಲ್ಲ ನೀವು? ಇಲ್ಲ ಅಲ್ರಿ ವಿಜ್ಞಾನಿಗಳು ಅಷ್ಟು ಚೆನ್ನಾಗಿ ಇಲ್ಲಿ ನಮ್ಮಲ್ಲಿ ತುಸೆ ಚಿಕ್ಕಣಿ ಒಂದು 50 ವಿಜ್ಞಾನಿಗಳು ಬಂದಾರೆ. 50 ವಿಜ್ಞಾನಿಗಳು ನಿಮ್ಮಂಗ ಪ್ರೀತಿ ರೀ ಅವ್ರದ್ದು. ವಿಜ್ಞಾನಿಗಳು ಅದಾರ ರೀ, ಹಂಗೂ ಅದಾರ, ಅದ್ರ ಬಗ್ಗೆ ಏನಿಲ್ಲ. ಬಟ್ ವಿಜ್ಞಾನಿಗಳು ಎಂಥರ ಮನುಷ್ಯಪ್ಪ ನೀವು ಭಾಳ ಚೆನ್ನಾಗಿ ಮಾಡಿ ಇದು ನೋಡಿ ಅಲ್ಲಿ ಕೊಡೋಣ ಇಲ್ಲಿ ಕೊಡೋಣ ಚೆಕ್ ಮಾಡಿಸ್ಕೊಡೋಣ. ಒಬ್ಬರು ಡಾಕ್ಟರ್ TV ಒಬ್ಬರು ಸಾಹೇಬ್ರಿ ಅವ್ರು ಏನು ಹೇಳಿದ್ರೆ, ಮಲೇಶಪ್ಪ ಭಾಳ ಚೆನ್ನಾಗಿ ಮಾಡಿದಿ, ಇದನ್ನು ಪೇಟೆಂಟ್ ತೆಗಿಸಿಬಿಡೋಣ ಅಂತಂದ್ರೆ. ನಾ ಹೇಳಿದೆ ಅವ್ರಿಗೆ, ಸಾಹೇಬ್ರ ಪೇಟೆಂಟ್ ತೆಗಿಸ್ಬೋದು ರೀ. ನಮ್ಮ ಅಜ್ಜ ಬರೀ 10 ರೂಪಾಯಿ ಕೊಟ್ಟು 45 ದನ ಆಕಳದ ಕಾಯ್ತಿದ್ದವ. ಅವ ಬಾಚಿ ನಮ್ಮ ಅಜ್ಜನ ತಿಪ್ಪಿನ 100 ಗಾಡಿ ಮಾಡ್ತಿದ್ದ. 10 ರೂಪಾಯಿ ಇಸ್ಕೊಂಡು ಸುಮ್ಕ ಮನೆಗೆ ಹೋಗಿದ್ದ. ಒಂದಿನ ಪೇಟೆಂಟ್ ತೆಗಿಸಿಲ್ಲ ಅವ. ಮತ್ತು ಇದ್ರಾಗ ಸೂಕ್ಷ್ಮಾಣು ಜೀವಿಗಳು ಹುಡ್ತವೆ. ಅದು ಹುಟ್ಟಿದಕ್ಕೆ ಜನ್ಮ ಕೊಡಕ್ಕೆ ನನಗಿದ್ದೆ ಅಂತ ಹಾಕತ್ತಿಲ್ಲ, ಪರಮಾತ್ಮ ಕೊಡ್ಬೇಕು. ಆ ಪೇಟೆಂಟ್ ತೊಗೊಂಡು ಏನು ಮಾಡೋದು, ನಮ್ಮೆಲ್ಲರಿಗೂ ಪ್ರತಿಯೊಂದು ಕೂಸಿನಿಂದ ಹಿಡ್ಕೊಂಡು ದೊಡ್ಡವರಿಗೆ ಒಳ್ಳೆ ಆಹಾರ ಹೋಗ್ಬಿಟ್ರೆ ಅದರಂಥ ಪೇಟೆಂಟ್ ನಿಸರ್ಗ ಕೊಟ್ಟಿದ್ದು ಯಾವುದಲ್ಲ ಅಂತೇಳಿ ಇವತ್ತಿನವರೆಗೂ ಪೇಟೆಂಟ್ ಏನು ಹೋಗಿಲ್ಲ ಸಾಹೇಬ್ರ. ಇದನ್ನು ಹಾಕೋದ್ರ ತೋರಿಸ್ತೀನಿ ಅಲ್ಲಿ, ಇದನ್ನು ಹೊತ್ಕೊಂಡು ಹೋಗೋಣ ಬರ್ರಿ ಇಲ್ಲಿ ಮಠ. ಬಟ್ ಬಂದವ್ರಿಗೆ ಎಲ್ಲರಿಗೂ ಈ ಥರ ಮಾಹಿತಿ ಕೊಡ್ತೀರಿ? ನನಗೆ ನಾ ಎಲ್ಲರೂ ಹೋದ್ನಿ ಅಂದ್ರೆ ರೀ, ನಮ್ಮ ಮೊದ್ಲೇಕೆ ಏನಕ್ಕೆ ಆಗಲ್ಲ, ನನಗೆ ಒಂದು 20 kg ಸಗಣಿ ಮಣ್ಣು ಕೊಟ್ಟರೆ ಬರೋಣ, ಇಲ್ಲಾಂದ್ರೆ ಬರೋಂಗಿಲ್ಲ. ನಿಮ್ಗೆ ಬೇಡಿಕೆ ಅದ. ನನಗೆ ಏನು ಬೇಕು, ನಾ ಎಲ್ಲಿ ಹೋಗ್ತೀನಲ್ಲ 20 kg ಸಗಣಿ, ಒಂದಿಷ್ಟು ಮಣ್ಣು, ಬೆಲ್ಲ ಹಿಟ್ಟು ಬಿಟ್ಟೇನಿ. ಈಗ ಬೆಲ್ಲ ಹಿಟ್ಟಿದ್ರೆ ನೀವೇನು ಹಾಕೋರಿ, ನಾನು ಬೇಡ ಅಂತ ತಪ್ಪಂತ ಹೇಳಂಗಿಲ್ಲ, ಇನ್ನೊಂದ್ರ ಬಗ್ಗೆ ತಪ್ಪಂತ ಹೇಳಂಗಿಲ್ಲ. ಹಂಗೂ ಮಾಡ್ಕೊರಿ. ನನಗೆ ಅಲ್ಲಿ ಕೊಟ್ಟು ಮಾಡಿ ಬಂದ್ರೆ ಅವತ್ತು ನಿದ್ದೆ ಹತ್ತತಿಲ್ಲ. ಅದು ನಿದ್ದೆ ನಾ ಅವ್ರಿಗೆ ಬೇಕಾದಂಗೆ ಮಾಡ್ವಲ್ರಕ್ಕೆ ನನ್ನ ಈ ಕೆಲಸ ಮಾಡಿ. ನನಗೂ ಇವತ್ತು ನಿಮ್ಗೆ ಇವ್ರು ಮಾಡಕ್ಕೆ ಹಚ್ತಾರಿಲ್ಲ ಅಂತ ನನಗೆ ಇದು ಇಷ್ಟದಂಗೆ ಇದ್ದಿಲ್ಲ. ಈಗ ಬಾ ಹುರುಪಾಯಿ ನಾನು. ಇಲ್ಲ ಈಗ ಅದನ್ನ ಕೇಳಕ್ಕೆ ಬಂದ್ರೆ ಪೂರಾ ಕೇಳೋಣ, ಅದೇನು ಅರ್ಧಂಬರ್ಧ ಕತಿ ಅದು. ನಂದಾದ್ರೂ ಅದೈತೆ ನೋಡ್ರಿ. ಬರ್ರಿ ಇಲ್ಲಿ ತೋರಿಸ್ತೇನೆ ಬರ್ರಿ. ನಡ್ರಿಪ್ಪ. ಇದು ಹಿಂಗೆ ಬೆಳ್ಕೊಂತ ಅಲ್ಲಿ ಮಟ್ಟ ಬಂದೈತ್ರಿ. ಅಲ್ಲಿದ್ದ ತೋರ್ಸ್ಕೊಂತ ನಿಮ್ಗೆ ಇಲ್ಲಿ ಬರ್ತೇನೆ ಬರ್ರಿ. ಓ ಇದೆಲ್ಲ ಅದನ ಇದು? ಬರ್ರಿ 25 ಟನ್ ಐತಿ ಬರ್ರಿ. 25 ಟನ್? ಬರ್ರಿ. ಇವು ಕ್ಯಾಮ್ರಾ ಹಿಡ್ಕೊಂತ ಬರ್ರಿ ನೀವು ಹಂಗ. ಇವು ಕರಿಬೇ ಗಿಡ ನೋಡ್ಕೊಂತ ಬರ್ರಿ. ಇವಕ್ಕಂದು ಹನಿ ನೀರು ಕೊಟ್ಟಿಲ್ಲ, ಮರ ಬೆಳ್ದಂಗೆ ಬೆಳ್ದಾವ ನೋಡ್ರಿ. ಇನ್ನೊಂದು ಏನು ಮಾಡ್ಬೇಕು ಸಾಹೇಬ್ರ ಅಂತಂದ್ರೆ, ಇದಕ್ಕೆ ಬುಡಕ್ಕೊಂದು ಹಾಸ್ಯ ಹಾಕ್ಬೇಕ್ರಿ. ಬುಡಕ್ಕೆ ಒಂದು ಏನರ ಪ್ಲಾಸ್ಟಿಕ್ ಹಾಸಿ ಹಾಕ್ಬೇಕ್ರಿ. ಹೌದಾ? ಯಾಕ ಅಂತಂದ್ರ ನೀವು ಸಗಣಿ ರೋಡ್ನಾಗ ಬಿದ್ದಿರ್ತೈತಿ ನೋಡ್ರಿ, ನೋಡಿದಾಗ ಒಂದು ಹಸಿರು ಹುಳ ರೀ, ಗೊಂಡಾಳಿ ಹುಳ, ಅದನ್ನ ಸರಿಸಿ ಬಿಡ್ತೈತ್ರಿ. ಹಂಗಾಗಿ ಅದು ಡಿಸ್ಟರ್ಬ್ ಆಕತಿ. ಆ ಒಂದು ಬುಡಕ್ಕೆ ಹಾಸಿ ಹಾಕೋದ್ರಿಂದ ಅದು ಬರಂಗಿಲ್ಲ. ಈಗ ದೊಡ್ಡ ಗುಡ್ಡ ನಿನ್ನೆ ಹಾಕಿದ್ದನ್ರಿ? ನೀನ್ ಹಾಕಿದ್ರಿ. ಇವತ್ತು ಇಂಥದ್ದು ಆಕತಿ. ನೀವು ಬಂದಿರಂತ ಇಟ್ ಮಾಡೀನಿ ಈಗ. ಇದು ಈ ರೀಸೆಂಟ್ ಆಗಿ ಇತ್ತಿತ್ಲಾಗ್ರಿ ಆದಂತದ್ರಿ. ಈಗ ಇತ್ತಿತ್ಲಾಗ ಆಚೆ ಕಡೆದ್ದು ತಿಂಗಳ 2 ತಿಂಗಳಾಗೈತಿ, ತೋರ್ಸ್ಕೊಂತ ಬರ್ತೇನೆ ಬರ್ರಿ. ಇದು ಬರೀ ಈಗ ಹಿಂಗೆ ರೆಡಿ ಆಗಿದ್ದಿದೆ? ಹೌದ್ರಿ. ಹೌದು. ತಿಪ್ಪಿ ತುಪ್ಪ ಮಾಡಿಬಿಟ್ರಿ ನೀವು ಏನೂ ಮಾಡೋದು ಬೇಕಿಲ್ರಿ. ಏನೂ ಮಾಡೋದು ಬೇಕಾಗಿಲ್ಲ. ಅಲ್ಲ ಇಲ್ಲಿ ನೀವು ಹೇಳೋದ ಬೇಡ, ಸಾಕ್ಷಿ ಕಾಣಕತ್ತೇವೆ. ಇದೇನು ಸಾಕ್ಷಿ ಅಲ್ಲಿ ಬರ್ರಿ, ಇಲ್ಲೇನು ಸಾಕ್ಷಿ ಐತಿ ಬರ್ರಿ, ತೋರಿಸ್ತೇನೆ ಬರ್ರಿ. ಇಲ್ಲಿ ಅದನ್ನು ತಕೋ ಬರ್ರಿ, ಮುಂಜಾನೆ ಹೋಗ್ತಿ ಬರ್ರಿ ಇಲ್ಲಿ ಬರ್ರಿ.
ಹಚ್ಚಿ ನಡಿಯಪ್ಪ. ಒಂಚೂರು ಇದು ಕೊಟ್ಟು ಹಿಡೀರಿ ಕ್ಯಾಮ್ರಾ ಇಲ್ಲೇ. ಪರಮಾತ್ಮ ಮತ್ತು ಇನ್ನೂ ಏನು ಕೊಡ್ಬೇಕು ನಮ್ಗೆ? ಇಲ್ಲಿ ಎಲ್ಲಾರು ಬುಡಕ್ಕೆ ಪೈಪ್ಲೈನ್ ಐತೆ ನೋಡಿ ಬರ್ರಿ ಸಾಬ್ರ. ಎಲ್ಲಾರು ಐತೆ ನೋಡ್ರಿ, ಕದ್ದಿಗಿದ್ದು ಇಟ್ಗಿಟ್ಟಾರ ನೋಡ್ರಿ ಬರ್ರಿ ಅಂತ. ಪೈಪ್ಲೈನ್ ಐತೇನ್ರಿ ಎಲ್ಲಾರ? ನೀವು ನೋಡಿ ಹೇಳ್ಬೇಕು, ನಾವು ಹೇಳ್ಬಾರ್ದು ಅದನ್ನ. ಪೈಪ್ಲೈನ್ ಐತೇನ್ರಿ ಎಲ್ಲಾರ? ಇಲ್ಲ ಬಿಡ್ರಪ್ಪ. ಇಷ್ಟು ದೀಪದ ಮ್ಯಾಗ ಕಾಯಿ ಎಣಸ್ರಿ ಇವನ್ನ. 5 ಥರದ ಹಣ್ಣು ತಿಂತೇನೆ ನಾನು, 5 ಥರದ ಹಣ್ಣು ತಿಂತೇನೆ. ನೋಡಿ ಸಾಬ್ರ, ಈಗ ಇಷ್ಟು ನೀವು ಆಗಲೇ ಬಂದ್ರಲ್ರಿ, ಆ ಒಂದು 3-4 ತಿಂಗಳದ್ರಿ. ಇದು 8 ತಿಂಗಳಾಗೈತೆ ಸಾಬ್ರ. ನಿನ್ನೆ ಹುಡುಗರು ಬಂದ್ರಿ ಕಿತ್ತಿದ್ದೆ ನಾನು. ಇದು 8 ತಿಂಗಳಾಗೈತ್ರಿ. ಇದು ಒಂದು ಚೂರು ಹಂಗೆ ನೋಡ್ರಿ, ಹಂಗೆ ಇಲ್ಲಿ ಮ್ಯಾಗ ಹಿಡ್ಕೊರಿ, ನೀವು ಇಲ್ಲಿ ಹಿಡ್ಕೊರಿ. ಇಲ್ಲಿ ಭಯಂಕರ ಹಾಡು ಐತಿಲ್ರಿ? ಹೌದು, ಕಪ್ ಐತಿ, ಕಲ್ಲು ಐತಿ ಐತಿ. ಮುರಿಬೇಡ್ರಿ. ಇದು ಮ್ಯಾಗ ಅಷ್ಟೇ ಹೇಳ್ರಿ. ಎಷ್ಟು ಐತ್ರಿ? ಅರ್ಧ ಇಂಚ್ ಐತಿರಿ, ಐತಿಲ್ರಿ? ಈಗ ನೋಡ್ರಿ, ಇಲ್ಲಿ ಕೈ ಇಡ್ರಿ. ತಂಪೈತಿ, ಆಮೇಲೆ ಮೆದು ಐತಿ. ಈಗ ಇದ್ರ ವಾಸನೆ ನೋಡ್ರಿ. ಭಾಳ ಮಸ್ತ್ ಮಣ್ಣಿನ ವಾಸನೆ. ನೀವು ಹೇಳಿದ್ರಲ್ಲ. ಇಲ್ಲಿ ನೋಡ್ರಿ, ಇವ್ರು ಕೆಲಸ ಮಾಡಕತ್ತ ನೋಡ್ರಿ. ಇಲ್ಲಿ ಹಿಡ್ಕೊರಿ. ಇವರು ಇಷ್ಟು ಚಂದ ಆಗಲ್ಲ ಪ್ರಜ್ವಲ ಇದು ತಮ್ಮವ್ರು ಹೋಗೋಣ ಗುಳಿಗೆ ಆಗಿದ್ದ ಇವರ ಮಾಡೋದು ನೋಡ್ರಿ. ಇಷ್ಟು ನೋಡ್ರಿ, ಇಷ್ಟು ಟೈಟ್ನ್ಯಾಗ ಮಾಡ್ತಾರೆ ನೋಡ್ರಿ ಇವ್ರ ಕೆಲಸ. ಯಾವ ಹುಳ ರೀ ಇವು? ಇದು ರೈನೋಸರ್ ಬಿಟ್ರಸ್ ಗೊಣ್ಣಿ ಹುಳ ಅಂತಾರೆ ಇದಕ್ಕೆ. ಲಾರ್ವಾ ಅಂತಾರೆ ಇದಕ್ಕೆ. ಲಾರ್ವಾ, ಇಂಗ್ಲೀಷ್ನಾಗ ಲಾರ್ವಾ ಅಂತಾರ. ಲಾರ್ವಾ ಅಂತಾರೆ. ಸೊ ಇಲ್ಲಿ ನೋಡ್ರಿ, ಇದು ನೋಡ್ರಿ, ಅದು ಒಳಗ ಮಾಡೈತ್ರಿ. ಹಿಂಗೆ ಭಾಳ ದಿನ ಗಟ್ಟಿ ಬಿಟ್ಟು ಇಷ್ಟು ಹಿಂಗೆ ಮಾಡ್ಕೊಡ್ತೀವಿ. ಯೂರಿಯಾ DAP ಹತ್ತದ ನಿಮ್ಮ ಮುಂದೆ. ಇದು 3 ಕೆಲಸ ಮಾಡ್ತಿ. ಇಲ್ಲ ನೋಡಿ. ಅದ್ರ ಭಾಳ ಕೊಡ್ತೀನಿ ನಿಮ್ಗೆ. ಇಲ್ಲಿ ಬರ್ರಿ ಸಾಬ್ರ, ಇಲ್ಲಿ ಬರ್ರಿ. ಇಲ್ಲಿ ಮಾಡಿದ್ ನೋಡ್ರಿ, ತಗೋರಿ. ತರ್ರಿ, ಹಾಕ್ತೇನೆ ತರ್ರಿ. ನೋಡ್ರಿ ವಾಸನೆ ನೋಡ್ರಿ. ಇನ್ನು ಹುಳ ಐತಿ. ಇದ್ರ ನೋಡ್ರಿ ಸಂಶೋಧನೆ. ಇಲ್ಲಿ ಬರ್ರಿ, ಇಂಥವೆಲ್ಲ ಹುಳ ನೋಡ್ರಿ. ಇಲ್ಲಿ ನೋಡ್ರಿ, ಇಂಥವೆಲ್ಲ ಸಂಶೋಧನೆ ಮಾಡಿದ್ರೆ ನನ್ನ ಜೀವನ ಮುಗಿದ್ರು ಇನ್ನೂ ನನಗೆ ಹುಡ್ಕಾಕಂಗಿಲ್ಲ ಇದ್ರಾಗ. ಗೆದ್ಲಿಲ್ಲ ಅಂತಲ್ಲ ಅದ. ಈ ವೇರಿಯಸ್ ಟೈಪ್ ಯಾವ ಹುಳ ಅಂತ ನನಗೆ ಅದ್ರ ಐಡೆಂಟಿಫೈ ಮಾಡಿ. ಇಲ್ಲಿ ನೋಡ್ರಿ. ನೋಡ್ರಿ ಅವೆಲ್ಲ ಏನು ಮಾಡ್ತಾವ ಅಂತ ನಮ್ಗೆ ಗೊತ್ತಿಲ್ಲ. ಇವು ಯಾಕಂತಂದ್ರೆ ಇವರು ತಿಂದ ನಂತರ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಮ್ಗೆ ಇದು ಜೋಳ ತಿಂತೇವೆ ನಾವು. ಯಾವಾಗ ಡೈರೆಕ್ಟ್ ತಿನ್ನಕಾಕತ್ತೇನ್ರಿ? ಇಲ್ಲ, ಆಗೋಲ್ಲಲ್ರಿ. ಅದನ್ನ ತಾಯಿ ಗಿರಣಿಗೆ ಹೋಗಿ ಹಿಟ್ಟು ಹಾಕ್ಸಿ ರೊಟ್ಟಿ ಮಾಡಿಕೊಟ್ಟ ನಾವು ರೊಟ್ಟಿ ತಿಂತೇವೆ. ರೊಟ್ಟಿ ತಿಂದಿಂದ ಏನಾಕತ್ರಿ, ನಮ್ಗೆ ಬ್ಲಡ್ ಕ್ರಿಯೇಟ್ ಆಕತ್ರಿ. ಸತ್ಯ ಅಲ್ರಿ? ಆ ಬ್ಲಡ್ ಮಾಡಿದವ್ರು ಯಾರು? ಹೆಂಗಾರ ಬ್ಲಡ್ ತಯಾರು ಮಾಡಿದವ್ರು ಯಾರ್ರಿ? ಜೀವಕೋಶಗಳು. ಅದ ಜೀವಕೋಶಗಳು ಕೆಲಸ ಮಾಡಿದವಲ್ಲ. ಹಂಗ ಇದು ಸೆಗಣಿ ಅನ್ನೋದು ಇದು ಜ್ವಾಳ್ರಿ. ಸೆಗಣಿ ಅನ್ನೋದು ಏನೈತಲ್ರಿ, ಜ್ವಾಳ್ರಿ. ಈ ಜ್ವಾಳನ ಹೆಂಗ ತಾಯಿ ರೊಟ್ಟಿ ಮಾಡಿ ಹಿಟ್ಟು ಮಾಡಿ ನಮಗ್ ರೊಟ್ಟಿ ಕೊಡ್ತಾಳಲ್ಲ, ಹಂಗ ಈ ತರ ಕೊಳತು ವಾಸನೆ ಹೋಗಿಂದ ಈ ಸೂಕ್ಷ್ಮಾಣು ಜೀವಿಗಳು ತಿಂದು ಹಿಕ್ಕಿ ಹಾಕ್ತಾವ್ರಿ. ಹಿಕ್ಕಿ ಹಾಕೋದ್ರಿಂದ 16 ಲಘು ಪೋಷಕಾಂಶಗಳು ಸೂಕ್ಷ್ಮಾಣು ಜೀವಿಗಳು ಡೆವಲಪ್ಮೆಂಟ್ ಆಗಿ ಕೆಲಸ ಮಾಡ್ತಿ. ಈಗ ಅವು ಹಿಕ್ಕಿ ಹಾಕಿದ್ದಾನೆ ಇದು? ಹೌದು ಸಾಹೇಬ್ರ, ಹೌದ್ರಿ, ಹೌದು. ಅಲ್ರಿ, ಏನಿಲ್ಲ, ಮಣ್ಣು ಹಾಕಿದ್ರಿ, ಒಂದಿಟ್ಟು ಗೋಮೂತ್ರ ಹಾಕಿದ್ರಿ, ಖಾಲಿಸಿದ್ರಿ. ಎಷ್ಟು ತಿಂಗಳು ಬಿಟ್ರಿ ಅದು? ನೀವು ಅಕಸ್ಮಾತ್ ನೀವು ಕಂಟಿನ್ಯೂ ವರ್ಷಗಟ್ಲೆ ಬಳಸೋದಾದ್ರೆ ಗುಡ್ಡು ಬಿದ್ದಂಗೆ ಬೀಳ್ತೈತ್ರಿ. ಒಂದ್ ವರ್ಷನ ಹಿಡ್ಕೊಂಡ್ ಒಂದ್ ವರ್ಷ ಆದ್ರಿ. ನಾನು ನಿಮ್ಗೆ ಸಣ್ಣ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. ಒಬ್ಬ ಮನುಷ್ಯ ನಾನು ಮಾಡಕತ್ತೇನೆ ತಿಳ್ಕೊರಿ, ನನ್ನ ಕಡೆ ಹಸು ಇಲ್ಲ ಏನಿಲ್ಲ ಅಂತೇಳಿ ಎಲ್ಲಾರು ಗಾಡಿ ಮ್ಯಾಗ ಹೋಗಿ ಸೆಗಣಿ ಹಿಡ್ಕೊಂಡ್ಬಂದು ಒಂದು 50 kg ಮಾಡಿದ್ದೆ ಅಂತ ತಿಳ್ಕೊರಿ. 50 kg ಮಾಡಿದ್ರಿ, ಅದು ಡ್ರೈ ಆತಂದ್ರ ಒಣಗ್ತಂದ್ರ 25 kg ಆಕತ್ರಿ. 25 × 365 ಬಿಡ್ರಿ. 25 × 365 ಐತನ್ರಿ. ಮಾಡೇ ಬಿಡೋಣ, ತೋರ್ಸೇ ಬಿಡೋಣ. 25 × 365 365 9125 125 kg 125 kg 9125 kg ಇದು ಗೊಬ್ಬರ ಆತ್ರಿ. ಓಕೆ. ಒಂದ್ ದಿನದ ಕತೆ. ಒಂದ್ ದಿನ ಸೈಕಲ್ ಮೋಟರ್ ಒಂದ್ ದಿನದ್ದು ನೀವ್ ಹೇಳಿದ್ರಿ ಲೆಕ್ಕ. ಒಂದ್ ಎಕರೆಕ್ರಿ 400 kg ಹಾಕಿದ್ರ ಎಷ್ಟ್ ಎಕರೆ ಕೃಷಿ ಮಾಡ್ಬೋದ್ರಿ? ಅಲ್ಲಿ ಐತಲ್ಲ ಆನ್ಸರ್. 22 ಐತಿ ಅದ್ರ. ಬ್ಯಾಡ 22 ಬೇಡ 20 ಹಿಡ್ಕೊರಿ. ಒಂದ್ ವರ್ಷಕ್ಕ 9 ಟನ್ ಹಾಕತ್ರಿ ಅದ. ಡಿವೈಡೆಡ್ ಬೈ ಒಂದ್ ಎಕರೆಕ 400 kg ಹಾಕಿದ್ರ ಒಬ್ಬ ರೈತ 20 ಎಕರೆ ಕೃಷಿ ಮಾಡ್ಬೋದು. ಅರ್ಥ ಆತ್ರಿ? ಎಷ್ಟು ಸರಳ ಐತೆ ಮತ್ತೆ ಲೆಕ್ಕಾಚಾರ. ಅದಕ್ರಿ ಈ ನಮ್ಮ ಹಿಂದಿಲ್ ಹಿರಿಯರ್ರಿ ಇದು ಸೆಗಣಿನ ಎಲ್ಲಾರ ಬಿದ್ರ ಉಡಿಯದಾಗ ಹಾಕೊಂಬಂದು ತೀಪಿಗೆ ಹಾಕ್ತಿದ್ರು. ನೀವು ಇದನ್ನ ಇಲ್ಲಿ ಈಟಾತು ಇದನ್ನ ನೀವು
ಹೊಲಕ್ಕೆ ಹಾಕ್ಬಿಡ್ತೀರಿ. ಇದು ಪೌಡರ್ ಹಾಕತ್ರಿ. ಇಲ್ಲಿ ಬಿಡ್ರಿ, ಮುಂದೆ ಹೋಗೊಂಬರ್ರಿ. ಇಲ್ಲಿ ಪೌಡರ್ ಇದು ಆಗಲಾಗೈತೆ. ಈ ಗೊಣ್ಣೆ ಒಳಗೆ ಹಿಡ್ಕೊರಿ, ತೋರಿಸ್ತೀನಿ. ಇದು ಹೆಂಗ್ ಮಾಡ್ತೀನಿ ಅಂದ್ರ ಇದು ಟನ್ ಗಟ್ಲೆ ಹಿಂಗ್ ಮಾಡ್ತೀನಿ. ನೀವು ನಿಮ್ಮ ಕೈ ಹಿಡ್ಕೊರಿ, ನಾ ಕೊಡ್ತೀನಿ. ಒಂದು ನಿಮಿಷ. ಹಾಂ, ಇದು ತಡ್ರಿ, ಬಾಡಿ ಇದ್ರ ಹಾಕಿ ತೋರಿಸ್ತೀನಿ. ಹಾಂ, ಇದು ಟನ್ ಗಟ್ಲೆ ಹಿಂಗ್ ಮಾಡ್ತೀರಿ ಈ ಹುಳ. ನೀವೇನೋ ಮಿಷಿನ್ಗೆ ಹಾಕಿರಿ ಅದನ್ನ? ಎಲ್ಲಿ ಮಿಷನ್ ರೀ? ಇದ್ರದ್ದು ಇಲ್ಲಿ ತೋರಿಸ್ತೀನಿ ನಿಮ್ಮ ಕೈಯಾಗ. ನಾ ನಿಮ್ಮ ಕೈಯಾಗ ಗೆಬ್ರಿಸಿ ತೋರಿಸ್ತೀನಿ. ಮಿಷನ್ ಹಾಕಿದೆ ಅಲ್ಲಿ ತೋರಿಸ್ತೀನಿ ಮುಂದೆ. ಇದನ್ನ ಯಾವುದು ಇದು ಮಿಷಿನ್ ಇಲ್ರಿ. ಇಲ್ಲಿ ಮಿಷನ್ ಇವ್ರು ಮಿಷಿನ್ಕಿನ್ನ 10%. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೇಳ್ರಿ. ಗೊಣ್ಣಿ ಹುಳ ಬರೀ ನಮ್ಮ ಉತ್ತರ ಕರ್ನಾಟಕದಾಗೂ ಐತೆ ಅಥವಾ ಅಮೇರಿಕಾ ಅಥವಾ ಯಾವ ಭಾಗದಾಗೂ? ಎಲ್ಲಾ ಭಾಗದಾಗೂ ಇದು ಐತಿ. ಎಲ್ಲಾ ಕಡೆನೂ ಐತ್ರಿ. ಇದು ಲಾರ್ವಾ ರೀ. ಈ ಲಾರ್ವಾ ಬರ್ತದೆ ಅಂತಂದಿಲ್ಲ. ಈ ಲಾರ್ವಾ ಭಾಳ ಊರಾಗ ಭಾಳ ದೇಶದಾಗ ಜಿಂಬಾಂಬೆದೊಳಗೆ ಮಾಡ್ಯಾರ. ಇದನ್ನು ಜಿಂಬಾಂಬೆದೊಳಗೆ ನಂದು ಇದನ್ನ ಫಾರ್ಮುಲಾ ತೊಗೊಂಡೋಗಿ ಮಾಡ್ಯಾರ. ಅಲ್ಲಿ ಐತಿ ಲಾರ್ವಾ. ಇದು ನನಗೊಬ್ಬ ಸೃಷ್ಟಿ ನನಗೊಬ್ಬ ಸೃಷ್ಟಿ ಇಲ್ಲ, ಎಲ್ಲರಿಗೂ ಸೃಷ್ಟಿ ಮಾಡ್ಯ ನಾವು. ಮತ್ತೆ ಆದ್ರೆ ಒಂದೇ ದಿನ ಇವತ್ತು ಹೋಗಿ ಮಾಡಿದ್ರೆ ಬರಂಗಿಲ್ಲ. ಇದು ವಾತಾವರಣ ಕ್ರಿಯೇಟ್ ಆಗಿ ಕಂಟಿನ್ಯೂಸ್ ಆತಂತಂದ್ರೆ ಅಲ್ಲೇ ಮನಿ ಮಾಡ್ತೈತಿ, ಅಲ್ಲೇ ಕಟ್ತೈತಿ, ಅಲ್ಲಿ ಚಲೋ ಆಕತ್ರಿ. ನಂದು ಇದು 20 ವರ್ಷದ ಕತೆ ಐತಿ. ಇದು ಯಾವಾಗ ಚಲೋ ಆಗೈತೆ ಅಂದ್ರೆ 4 ವರ್ಷ 3 ವರ್ಷಕ್ಕೆ ಚಲೋ ಆಗೈತ್ರಿ. ಅಲ್ಲ ಅಲ್ಲಿ ಬಿಡ್ರಿ. ಈಗ ಯಾವಾದ್ರೂ ಕಾಯಬೇಕು, ಯಾವ ಕೃಷಿ ಆದ್ರೂ ಲಗುನ ಬರುದಿಲ್ಲ. ಹೇಳ್ರಿ ನೀವು ಇದನ್ನ ಯಾವ ಫ್ಯಾಕ್ಟ್ರಿ ರೆಡಿ ಇದು ನಂಗ ಇಲ್ಲ. ನಾನು ಮಿಷಿನ್ ಮೊನ್ನೆ ಹಾಕೋದೊಂದು ನೋಡಿನಿ, ಅದಕ್ಕೆ ಕೇಳಿದೆ. ಇದು ಕರೆ ಅಲ್ರಿ, ಸೈಜ್ ಕರೆಕ್ಟ್ ಆಗೈತಿ, ಎಲ್ಲ ಐತಿ. ನೋಡ್ಕೊರಿ, ನೋಡ್ಕೊರಿ. ಇದು ಅಲ್ಲ, ಈ ಕೈಯಾಗ ಕೊಟ್ಟೆ ಡಬ್ಬ್ಯಾಗ ತಗೊಂಡೆ, ಅಲ್ಲಿ ತೋರಿಸ್ತೀನಿ ನಿಮಗೆ. ಮುನ್ಕ ತಗೊಂಬರ್ರಿ, ಇನ್ನೊಂದು ಚೂರು ಮುನ್ಕ ತಗೊಂಡ್ರೆ ಬರ್ರಿ. ಹಾಕ್ರಿ, ನಮ್ಮ ಹೊಲ್ದಾಗ ಬಿಡ್ತೈತೆ ಅದೇ ಲೋಕತೆ. ತೋರಪ್ಪ. ಓಕೆ. ಬರೀ ಇದಿಷ್ಟು ಅದ ರೀ. ಹಿಂಗೆ ಎಷ್ಟು ಟನ್ ಐತಿದೆ ಈಗ? ಹೆಚ್ಚು ಕಡಿಮೆ ನೀವು ಲೆಕ್ಕ ಹಾಕ್ರಿ. ನಾನು ದಿನಕ್ಕೆ ರೀ 150 kg ಮಾಡ್ತೀನಿ. ಅರ್ಧ ಮಾಡ್ರಿ ಅದನ್ನ. ಇಲ್ಲೊಂದು ಚೂರು ಹಿಂಗೆ ದುಂಡು ಮಾಡ್ಕೊರಿ ಇದನ್ನ. ಇಲ್ಲಿ ಹಿಡ್ಕೊರಿ ಇದನ್ನ. ಇದು ಹೆಂಗೈತೆ ನೋಡ್ರಿ. ಇದು ಒಂದು ಹುಳ ತಿಂದದ್ದು ಬೇರೆ ರೀ. ಹೆಂಗೈತೆ? ಏನು ಅನಿಸ್ತೈತೆ ನಿಮ್ಮ ಕೈಯಾಗದ? ಎಸಿ ಸಣ್ಣಗೈತ್ರಿ. ಹೆಂಗೆ ಅನಿಸ್ತೈತೆ ರೀ? ತಣ್ಣಗೈತಿ ನೋಡ್ರಿ. ಇದನ್ನ ಅಡಿಗೆ ಮನೆಯಾಗ ಇಟ್ಕೊಂಡು ಮಕ್ಕೋಬೋದು. ಸೆಗಣಿನ ನಾನು ಈ ದೇಶದಾಗನ ವಿಮಾನದಾಗ ಓದೀನಿ. ಸೆಗಣಿನ ವಿಮಾನದಾಗ ನಾನು ಫಸ್ಟ್ ಓದೀನಿ. ಇದನ್ನ ಜಗತ್ತಿಗೆ ನಂದು ಏನು ಕಾಣಿಸಿಲ್ಲ. ಈ ಸೆಗಣಿಯಾಗ ಹಿಂಗೈತಿ ತೋರಿಸಿ ಹತ್ತು ಬಿಡೋಣ. ಎಲ್ಲಿಗೂ ಇದ್ರಿ? ಯಾವ ದೇಶಕ್ಕೆ? ಇಲ್ಲೇ ನಮ್ಮ ಡೆಲ್ಲಿಗೆ ರೀ ಒಂದು ಇದ್ರ ಅವಾರ್ಡ್ ಇತ್ತು ರೀ. ನಾ ಬರೀ ಸೆಗಣಿ ಅಂತ ಬರೀವ ಅದ್ರಾಗ ಫೇಲ್ ಮಾಡಿಬಿಡ್ರು. ಮತ್ತು 10 ಮಂದಿಯಾಗಿ ಸೆಲೆಕ್ಷನ್ ಮಾಡ್ಯಾರ. ಮತ್ತು ಸೆಗಣಿ ಅಂತ ಬರೀವ. ಕೊನೆಗೆ ಇವೆಲ್ಲ ರಿಪೋರ್ಟ್ ತೊಗೊಂಡು ಹೋಗಿಂದ ದೇಶಕ್ಕೆ ಸೆಕೆಂಡ್ ಆರ್ಗ್ಯಾನಿಕ್ ಇಂಡಿಯಾ ಅಂತೇಳಿ ಧರ್ತಿ ಮಿತ್ರ ಅಂತೇಳಿ ಸೆಕೆಂಡ್ ಪ್ರೈಸ್ ಕೊಟ್ರ. ಅವಾಗ ವಿಮಾನದಾಗ ಸೆಗಣಿ ಓದಿನ. ನಂದು ಕನಸು ಬರೀ ಸೆಗಣಿ ತೋರಿಸ್ಬೇಕು ಅನ್ನೋದು. ಎಲ್ಲಿ ಶಾಣ್ಯರಾದ್ರ ಅವ್ರಿಗೆ ತೋರಿಸ್ಬೇಕು ಅನ್ನೋ. ನೀವು ಮೊದಲು ಒಂದು ಮಾತು ಹೇಳಿದ್ರಿ ನನಗೆ. ಈಗ ಮೊದಲು ನಾನು ಹಂಗ ಅಂತಿದ್ದೆ, ಈಗ ಅದು ಬಂಗಾರ ಥರ ಕಾಣ್ಸಕ್ಕೆ ಶುರುವಾಯ್ತು. ತೆಲುಗುಮ್ಲಿ ದಿನ ಇಟ್ಕೊಂಡು ಮಕ್ಕೊಂತಿರ್ರಿ ನಾವು. ನನ್ನ ದುಬ್ಬದ ಮ್ಯಾಗ ನಾ ಎಲ್ಲೇ ಹೊಂಟಿನ ಅಂದ್ರೆ ನನ್ನ ದುಬ್ಬದ ಮ್ಯಾಗ ಇದೇ ಇರ್ತೈತಿ. ನಾನು ಊರಿಗೆ ಹೊಂಟಿನ ಅಂದ್ರೆ ಎಲ್ಲ ಕರ್ಸಿದಂದ್ರೆ ಇವು 3 ಥರದ್ದು ನನ್ನ ದುಬ್ಬದ ಮ್ಯಾಗ ಇರ್ತೈತಿ. ಇನ್ನೊಂದು ಥರ ತೋರಿಸ್ತೀನಿ. ಅದು ಇನ್ನೊಂದು ಥರ ಇನ್ನೊಂದು ಸ್ವಲ್ಪ ಬರಾಕತ್ತಿಲ್ಲ. ಯಾಕ್ರಿ ನಾನು ಇಲ್ಲ ಚೂರು ಗೆಬ್ರಿ ಎಷ್ಟು ತಣ್ಣಗೈತಿ. ನೀವು ಗೆಬ್ರಿ ನೋಡ್ಕೊ ಎಷ್ಟು ತಣ್ಣಗೈತಿ. ಹೌದು. ಸೆಗಣಿ ಆದ್ರೆ ಹಿಂಗೆ ಮುಟ್ಟಿರೇನ? ಇದು ಸೆಗಣಿ ಅನ್ನೋ ಕಲ್ಪನೆ ಬರ್ತಾ ಇಲ್ಲ ಈಗ ನನಗೆ. ಇಲ್ಲಿ ನೋಡ್ರಿ, ಅಬ್ಬಾಬಾಬಾ, ಅಮೃತಪ್ಪ. ಬರ್ರಿ ಇಲ್ಲ ಚೂರು ಬರ್ರಿ. ಹಂಗೆ ಮತ್ತೆ ಏನು ಮಲ್ಲೇಶಪ್ಪ ಅಲ್ಲೇ ಅಷ್ಟು ತೋರಿಸಿ ಕಳ್ಸೋಣ ಅಂತ ಹೇಳ್ಬಾರ್ರಿ. ಇಲ್ಲಿ ನೀವು ಗೆಬ್ರಿ, ನಾ ಗೆಬ್ರದ್ದು ಬೇಡ. ಬರ್ರಿ ಗೆಬ್ರಿ. ಇದರ ಕೈಲಿ ತಗೋರಿ ಇದನ್ನ. ಹಂಗೆ ಬರ್ತಿ ಇಲ್ಲಿ ತಗೋರಿ. ಹಿಂಗೆ ನೋಡ್ರಿ ಇದನ್ನ ಇಲ್ಲಿ ತಗೋರಿ. ನೋಡ್ರಿ ಇದನ್ನ ಗೆಬ್ರಿ. ನಾ ಏನಾರು ಮಾಡೇನಿ ಅದಕ್ಕೆ? ಯಾವ ಫ್ಯಾಕ್ಟ್ರಿ ಮಾಡಕತ್ತಿ ಹಿಂಗೆ ಸಗಣಿನ ಹೆಂಗೆ? ನಾನು ಗಿಡದ ತಾಕತ್ತ ಆಗಲೇ ಚಿಕ್ಕು ಗಿಡ ನೋಡಿರಲ್ಲ, ಎದ್ರ ತಾಕತ್ನಾಗ ಬೆಳೆದ ಗೊತ್ತೇನ್ರಿ? ಇದ್ರ ತಾಕತ್. ನೀರನ್ನು ಹಿಡಿತೈತಿ, ಅದಕ್ಕೆ ಪೋಷಕಾಂಶಗಳು ಕೊಡ್ತೈತಿ, ಸೂಕ್ಷ್ಮಾಂಶಗಳು ಅಡಿಗೆ ಗೊಬ್ಬರ ಆಗೋದಲ್ಲ, ನೀರನ್ನು ಹಿಡಿತೈತಿ. ಎಲ್ಲ ಎಷ್ಟು TMC ನೀರು ಹಿಡಿತೈತಿ ವಿಚಾರ ಮಾಡ್ರಿ. ಇದು ಸಮಾಜಕ್ಕೆ ಭಾಳ ಮೊದಲೇ ಗೊತ್ತಾಗಬೇಕು. ನಮ್ಮ ಹಿರಿಯರು ಏನು ಮಾಡಿದ್ರಲ್ಲ, ಅದು ನಮ್ಮ ಹಿರಿಯರು ಇಷ್ಟರು ನನ್ನ ಪಾಲಿನ ದೇವ್ರವ್ರು. ಯಾರೋ ಈ ಭೂಮಿ ಮ್ಯಾಗ ಸೆಗಣಿ ಹಾಕಿ ಗೊಬ್ಬರ ಬೆಳೆದಾರಲ್ಲ ಅವತ್ತು, ಅವ್ರದ್ದು ಶ್ರೇಷ್ಠತೆ ಎಲ್ಲಿ ಇಲ್ಲ. ನಾವು ಬಿಟ್ಟಿದ್ದಕ್ಕೆ ಇದು ಸೆಗಣಿ ಮುಟ್ಲಾರ್ದಕ್ಕೆ, ಅದ್ರ ಮುಖ ದನ ಕಟ್ಲಾರ್ದಕ್ಕೆ ಅವ ಅದನ್ನು ಕೊಡ್ತಾನೋ, ಇವ ಇದನ್ನು ಕೊಡ್ತಾನೋ, ಅದ್ರಾಗ ಐತಿನ ಉಗುಳು ನುಂಗಿದ್ರೆ ಎಂದು ಹೊಟ್ಟೆ ತುಂಬೋದಿಲ್ಲ ರೀ. ಊಟ ಮಾಡಿದ್ರೆ ಹೊಟ್ಟೆ ತುಂಬೋದು. ನಾವೆಲ್ಲ ಉಗುಳು ನುಂಗಾಕತ್ತೇವೆ. ಒಂದು ಒಟ್ಟು ಎಣ್ಣೆ ಹಚ್ಕೊಂಡು ಅದನ್ನ ನೋಟ್ ಮಾಡ್ಕೊಂಡು ಮಕ್ಕ ಕೆಡಿಸ್ಕೊಂಡು ಹೊಂಟೇವೆ. ಬರ್ರಿ ಇನ್ನೂ ಮುಂದೆ ಕತೆ ಐತೆ. ಬರ್ರಿ ಇಲ್ಲಿ ನೋಡ್ರಿ. ಹೇಳಿದ್ರೆ ಗೆಬ್ರಿ, ನೀವು ಬೇಕಾದಲ್ಲಿ ಗೆಬ್ರಿ. ಇದು 9 ತಿಂಗಳಾಯ್ತು ನೋಡ್ರಿ. ಸ್ವಲ್ಪ ಕೈಯಾಗ ಹಿಡ್ಕೊರಿ. ಎಷ್ಟು ಜುಣ್ ಅಂತ ನೋಡಿ. ಅವ್ರ ಕೈ ಕೊಟ್ಕೊಡ್ರಿ, ಸಾಬ್ರ ಕೈಯಾಗ ಅವ್ರು ಒಟ್ಟು ಹಿಡ್ಕೊಲಿ. ಬರ್ರಿ ಹಿಂಗ. ವಾಸನೆ ಅದ್ಭುತ ಅನ್ಸಿದ್ದೆ.
ಇದು ಆಕ್ಟಿನಮಸ್ ಇದು ಸೂಕ್ಷ್ಮ ಅದ್ಭುತ ಅನ್ಸೈತಿ